ಇವುಗಳ ಬಗ್ಗೆ ಬರ್ಕೊಂಡಿದ್ದೀರಾ ಇನ್ನು ಇಲ್ವೋ? ಇನ್ನು ಬರ್ಸಿದ್ದೀನ? ಡಿಯರ್ ಸ್ಟೂಡೆಂಟ್ಸ್, what is the difference between these two words? What are these called? They are called as models antare athwa secondary helping verbs ant karitare. Idikke they are called as models or secondary helping verbs. ಒಂದು 2 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಈ ಒಂದು ಎಕ್ಸಾಮ್ ಅಲ್ಲಿ. ಯಾವುದು? ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಕ್ಸಾಮ್ ಅಲ್ಲಿ 1-2 ಕ್ವಶನ್ಸ್ ಬರ್ಬೋದು ಇದ್ರ ಮ್ಯಾಗೆ. ಓಕೆ, ಇಸ್ ಇಟ್ ಕ್ಲಿಯರ್? ಯು ಡ್ಯಾಶ್ ಅಪಿಯರ್, ಯು ಡ್ಯಾಶ್ ಅಪಿಯರ್ dash the court tomorrow at 11 AM. ಇದಕ್ಕೆ 2 ಡ್ಯಾಶ್ ಗಳಿಗೆ ಸೂಕ್ತ ಆನ್ಸರ್ ಯಾವುದು? ವಿಚ್ ಇಸ್ ದ ರೈಟ್ ಒನ್? ವಿಚ್ ಇಸ್ ದ ರೈಟ್ ಡ್ಯಾಶ್ words for these two? ಬನ್ನಿ, ಆಪ್ಷನ್ ಕೊಡ್ತೇನೆ. shall before B, will before C, shall in D, will at. ಒಂದಕ್ಕಿಂತ ಒಂದದಾವು ಆಪ್ಷನ್ಸ್. ಅದ ನೋಡಿದ್ರೆ ಇದು ಚಂದ ಕಾಣಿಸ್ತೈತಿ, 2 ನೋಡಿದ್ರೆ ಅದ್ ಚಂದ ಕಾಣಿಸ್ತೈತಿ, 3 ನೋಡಿದ್ರೆ ಅದ್ ಚಂದ ಕಾಣಿಸ್ತೈತಿ. ಮಹಿಳೆಯರೇ, ನಿಮ್ಮ ಉತ್ತರ ಒಂದ ಆವಾಜ್ನಾಗ ಹೇಳ್ರಿ. ಸರ್ ಏನ್ ಹೇಳುದು ನೋಡಿದ್ರೆ ಟೆನ್ಷನ್ ಆಗಾಗ್ತೈತಿ, ನೀವು ಹೇಳ್ರಿ ಏನಾಗ್ತೀರಿ. ಇದು ನೆನ್ಪಿರ್ಲಿ, ಬಂದ್ರ 1, ಹೋದ್ರ -0.25. ಇದು ಡೇಂಜರ್, ಇದು ಬಹಳ ಡೇಂಜರ್. ಇದು ಬರ್ಬೇಕು ಈ ಎಕ್ಸಾಮ್ ಅಲ್ಲಿ. ಏನಮ್ಮ ನಿಮ್ಮ ಆನ್ಸರ್? ತಂಗಿ ಹೇಳು. ಡಿ. ತಾಯಿ ಹೇಳು. ಯಾವ್ದು? ದೇವ್ರ ಹೆಸರು ತಗೊಂಡು ಹೇಳತ್ತಿ, ಹೆದರ್ಬೇಡ್ರಿ. ಇದು ಎಕ್ಸಾಮ್ ಅಲ್ಲ, ಇನ್ನೂ ರೆಡಿ ಆಗಾಕತ್ತೀರಿ, ಬಹಳ ಐತ್ ಕಲಿಯೋದು. ನೀವು ಹೇಳ್ರವ. ಸಿ, ಸಿನೂ ಬಂದೈತಿ, ಡಿನೂ ಬಂದೈತಿ. ಬಾಯ್ಸ್, ನೀವು ಇವ್ರಿಗೆ ಸಪೋರ್ಟ್ ಮಾಡ್ತೀರಾ? ಇಲ್ಲ ಅನ್ನಕತ್ತಾರ. ಮತ್ತೆ ಬೇರೆದು ಬೇಡ. ಯು ಆರ್ ನಾಟ್ ಸಪೋರ್ಟಿಂಗ್ ದೀಸ್ ಇನ್ನೋಸೆಂಟ್ ಗರ್ಲ್ಸ್. ವಿಚ್ ಇಸ್ ಯುವರ್ ಆನ್ಸರ್? ಸಿ. ಒಬ್ರು 4-5 ಮಂದಿ ಸಪೋರ್ಟ್ ಮಾಡಿದ್ರು. ಡಿ. 2 ಡಮಾರ್ ಹಂಚ್ಬಿಟ್ಟಿರು. ಅಲ್ಲ, ಈಗ ಹೇಳಿದ್ರು ನಾವು ಉಪಯೋಗ ಇಲ್ಲ. ಇದು ನೆನ್ಪಿಟ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್. 1 ಸೆಕೆಂಡ್, ಇಲ್ಲಿಂದ ಬರ್ರಿ. ಅದು ಕೋರ್ಟ್ ಇದೆ ನೋಡಿ, ಆ ಕೋರ್ಟ್ ವಿಚಾರ ಎಲ್ಲೇ ಬಂದ್ರು ಇದಕ್ಕೆ ಇದೇ ವರ್ಡ್ ಯೂಸ್ ಆಗುತ್ತೆ. ಯಾವುದು? ಇದು ನಿಮ್ಗೆ ಪ್ರಿಪೋಸಿಷನ್ಸ್ ಅಲ್ಲಿ ಬರ್ತದೆ. ಮುಂದೆ ಎಲ್ಲಿ ಬರುತ್ತೆ? ಐ ವಿಲ್ ಟೆಲ್ ಯು. ಕೋರ್ಟಿಗೆ ಇನ್ನು ಮತ್ತು ಆಕ್ಟ್ ಒಂದೇ ಕಡೆ, ಅದು ಬೇರೆ ಕಡೆ ಎಲ್ಲ ಇದನ್ನ ಯೂಸ್ ಮಾಡ್ತೀವಿ. ಕೋರ್ಟಿಗೆ ಬಿಫೋರ್, ಯಾಕಂದ್ರೆ ಅಪರಾಧಿ ಆ ವಿಟ್ನೆಸ್ ಬಾಕ್ಸ್ ಅಲ್ಲಿ ಹಿಂಗ್ ನಿಂತ್ಕೋಬೇಕು. ಹಿಂಗ್, ಸರ್ ನೀವ್ ಎಷ್ಟು ಸಲ ಹೋಗಿ ಬಂದಿರಿ ಕೋರ್ಟಿಗೆ? ದೊಡ್ಡ ಹೇಳಕತ್ತಿರಲ್ಲ ಅನ್ಬೇಡ್ರಿ, ಅದೆಲ್ಲ ತಿಳ್ಕೊಂಡಿರ್ಬೇಕು. ಆಯ್ತಾ? ಆಮೇಲೆ ಇವು 2 ಬಿಫೋರ್ ಕೊಟ್ಟಿದ್ದಾನೆ. ಇದರಲ್ಲಿ ಕೋರ್ಟಿನ ವಿಚಾರ ಬಂದ್ರೆ, ಕೋರ್ಟಿನ ಯಾವುದೇ ಆದೇಶ ಬಂದ್ರು ಇದಕ್ಕೆ ವಿಲ್ ಬರಲ್ಲ. ನಾವು ನೀವು ಏನ್ ತಿಳ್ಕೊಂಡಿವಿ ಅಂದ್ರೆ, ಗ್ಯಾರಂಟಿ ಇದ್ರೆ ವಿಲ್, ಡೌಟ್ ಇದ್ರೆ ಶಾಲ್, ಐ ಮತ್ತು ವಿ ಇದ್ರೆ
ಶಾಲ್ ಯೂಸ್ ಮಾಡಿ ಅಂತ ಹೇಳಿ ಬರೆದು ಬಿಟ್ಟಿದ್ದಾರೆ ಕೆಲವೊಂದು ಬುಕ್ಸ್ ಅಲ್ಲಿ. ಒಂದೇ ದಿನದಲ್ಲಿ ಇಂಗ್ಲಿಷ್ ಕಲಿಯಿರಿ ಅಂತ ಹೇಳಿ ಮಾರ್ತಾರಲ್ಲ, ಆ ಬುಕ್ ಎಂದೂ ತಗೊಳಕ್ ಹೋಗ್ಬೇಡಿ ದಯವಿಟ್ಟು. ದಾರಿ ತಪ್ಪಿಸ್ಬಿಡ್ತಾವ ಬುಕ್ಗಳು, ದಯವಿಟ್ಟು ತಗೋಬೇಡಿ. ರೂಲ್ಸ್ ಪ್ರಕಾರ ಹೋಗ್ಬೇಕು, ಆಯ್ತಾ? ಬಿಡಿ. ಈಗ ಈ ತರದ ಕ್ವಶನ್ಸ್ ನಿಮ್ಮ ಪೇಪರ್ ಅಲ್ಲಿ ಬರೋದು ಗ್ಯಾರಂಟಿ ಅಂದ್ಮೇಲೆ ಅದಕ್ಕೆ ಏನಿದ್ರು ನಾವು ಕ್ಲಿಯರ್ ಆಗಿ ತಿಳ್ಕೋಬೇಕು. ಮೊದಲು ಒಂದು ಡೆಫಿನೇಷನ್ ಬರ್ಕೊಳ್ಳಿ. ಯಾವ್ದಕ್ಕೆ? ಹೆಡಿಂಗ್ ಹಾಕೊಳ್ಳಿ. ಈಗ ಮೊನ್ನೆ ಬರ್ದಿದ್ದೆಲ್ಲ ಈಗ ಮುಂದೆ ಯೂಸ್ ಆಗ್ತವೆ. ಆ ಸ್ಕೆಚ್ ಏನ್ ಹಾಕೊಟ್ಟಿದ್ದೀನಿ ಅದಿಲ್ಲಿ ಮೈಂಡ್ ಅಲ್ಲಿ ಕುಂದಿರ್ಬೇಕದು, ಆಯ್ತಾ? ಈಗ ನೀವು ಬರ್ಕೊಳ್ಳಿ, ಮಾಡೆಲ್ಸ್ ಅಂತ ಬರ್ಕೊಳ್ಳಿ. MODALS, ಮಾಡೆಲ್ಸ್. ಮಾಡೆಲ್ಸ್ ಅಂದ್ರೆ ಸೆಕೆಂಡರಿ ಹೆಲ್ಪಿಂಗ್ ವರ್ಬ್ಸ್ ಹೇಳ್ತಾರೆ. ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, ಸೆಕೆಂಡರಿ ಹೆಲ್ಪಿಂಗ್ ವರ್ಬ್ಸ್. ಸೈಡಿಗೆ 2 ಅಂಕಗಳು ಅಂತ ಹಾಕೊಂಡು ಬಿಡಿ ನೀವು. ಎಕ್ಸ್ಪೆಕ್ಟೆಡ್ ಇದು 2 marks. VAO ನಾಗಾದ್ರೂ ಕೊಡ್ಬೋದು ಅಥವಾ PDO ನಾಗಾದ್ರೂ ಗ್ಯಾರಂಟಿ ಇರ್ತವೆ, ಇವು ತಪ್ಪಿಲ್ಲ. ಇವು 2 marks on this topic. ಬರ್ಕೊಳ್ಳಿ. These are helping verbs which are used under some particular conditions. Particular conditions. ಆ ಕಂಡೀಷನ್ಸ್ ತಿಳ್ಕೊಂಡಿದ್ದೀರೋ ಇಲ್ಲೋ ಅನ್ನೋದ್ರ ಬಗ್ಗೆ ಕೇಳೋದಕ್ಕೆ ಇದು ಎಕ್ಸಾಂಪಲ್ ಬರುತ್ತೆ. ಪರ್ಟಿಕ್ಯುಲರ್ ಕಂಡೀಷನ್ಸ್. ಇಲ್ಲಿ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ. ಮೊದಲು ವಿಲ್. ಈ ಕಂಡೀಷನ್ಸ್ ಈ ತರ ಬರ್ಕೊಂಡ್ರೆ ಲೈಫ್ ಲಾಂಗ್ ನೀವು ಮರೆಯೋದಿಲ್ಲ. ಸಿಂಪಲ್ ಆಗಿ ಕುಂತ್ ಬಿಡುತ್ತೆ ಮೈಂಡ್ ಅಲ್ಲಿ. ಇದಕ್ಕೆ ಈ ತರ ಬರ್ಕೊಳ್ಳೋಣ. 2 ಕಂಪೇರ್ ಮಾಡ್ತಾ ಹೋದ್ರೆ ನಮಗೆ ಡೌಟ್ಸ್ ಕ್ಲಿಯರ್ ಆಗ್ತವೆ. ರೂಲ್ಸ್ ಯಾವುದಕ್ಕೆ ಜಾಸ್ತಿ ಇದೆಯೋ ಅದು ಪವರ್ಫುಲ್. ಅದು ನೋಡಿ, ನಾವು ಇದು ಯೂಸೇ ಮಾಡಲ್ಲ ಇದು ಯಾವ್ದು, ಬಟ್ ಅದಕ್ಕಿಷ್ಟು ನಿಯಮಗಳಿವೆ. ಎಕ್ಸಾಮ್ ಅಲ್ಲಿ ಕೊಟ್ಟಿರೋ ವಾಕ್ಯ ಏನ್ ಇದಕ್ ಸಂಬಂಧ, ಏನ್ ಆ ನಿಯಮಕ್ಕೆ ಸಂಬಂಧ ನೋಡ್ಬೇಕು. ಓಕೆ, ನೋಡಿ, ಯಾರಿಗಾದರೂ ಪ್ರಮಾಣ ಮಾಡೋ ವಿಚಾರ ಬಂದ್ರೆ, ಪ್ರಾಮಿಸ್ ಮಾಡೋದಿದ್ರೆ ಇದನ್ನೇ ಯೂಸ್ ಮಾಡಬೇಕು. ಏನೇನ್ ಪ್ರಾಮಿಸ್ ಮಾಡ್ತೀರಿ ನೀವು? ಐ ಡ್ಯಾಶ್ ಹೆಲ್ಪ್ ಯು, I will help you. I dash give the money. ನಾ ಕೊಡ್ತೀನಿ, ಯೋಚನೆ ಮಾಡಬೇಡ. I will. ನಾನು ನಿನ್ಗ ಆ ಪುಸ್ತಕ ರಿಟರ್ನ್ ಮಾಡ್ತೀನಿ. I dash return the book. I dash show you in the examination. ಅಂತ ಹೇಳಿದ್ರಿ. ನಾಳೆ ನಿಮಗ್ ನಂಬ್ಕೊಂಡು ಅವ್ನು ಹಂಗ ಬಂದಿರ್ತಾನೆ. ದೋಸ್ತ ಬ್ಯಾಗ್ ಹಾಕೊಂಡ್ ಬಂದಿರ್ತಾನ, ನೀ ತೋರ್ಸ್ತೀನಿ ಅಂತ ಹೇಳಿದ್ಯಲ್ಲ, ತೋರ್ಸು. ಎಲ್ರೂ ತೋರಿಸ್ತಾರೆ, ಯಾರು ತೋರ್ಸಿರಂತಲ್ಲ, ಎವ್ರಿಬಡಿ. ನಾನು 10th ನಾಗ 3 ಜನ ಹುಡುಗರಿಗೆ ಹೆಲ್ಪ್ ಮಾಡಿದ್ದೀನಿ. ಯಾಕಂದ್ರೆ ನನ್ನ ನಂಬರ್ ಹಂಗ್ ಬಂದಿತ್ತು. ಇಲ್ಲಿ ನನ್ನ ಹಿಂದೆ ನಮ್ಮ ಶಾಲೆಯ ಬ್ಯೂಟಿ ಕ್ವೀನ್ ಇದ್ಲು, ಅವಳು ಪಕ್ಕದಲ್ಲಿನೂ ನನ್ನ ಕ್ಲಾಸ್ಮೇಟೆ, ಎದುರುಗಡೆನೂ ನನ್ನ ಕ್ಲಾಸ್ಮೇಟ್. ಆವಾಗ ಒಂದ್ಸರಿ ನಂಬರ್ ಡೆಸ್ಕ್ ಮೇಲೆ ಬರೆದ್ರೆ ಚಾಕ್ ಪೀಸ್ ತಗೊಂಡು ಅದು ನೀರಲ್ಲಿ ಹಾಕಿ ಎಲ್ಲ ಪೇಪರ್ ಆಗೋರಿಗೆ ಅಲ್ಲೇ ಅದು ಫಿಕ್ಸ್. ಅವಾಗ ಈ ಕ್ಯಾಮ್ರಾ ಏನು ಇದ್ದಿದ್ದಿಲ್ಲ.
ಬರೆಯೋದು ತೋರಿಸೋದು ಇವಳಿಗೆ, ನೋಡು ಬೇಗ ಅಂದ್ರೆ ಇವಳಿಗೂ ಇವರಿಬ್ರು ಅವ್ರು ಬಿಡ್ತಾರ. ನಾವೇನ್ ಮಾಡಿವ್ ನಿಂಗ ಅಂದ್ರ ಅವ್ರು, ನಾವೇನ್ ಮಾಡಿವಿ ತೋರಿಸಿಲ್ಲ ನಮಗೂ, ತಗೋ ನೀನು ನೋಡು. ರೈಟ್, ಓಕೆ, ಎಲ್ರೂ ಮಾಡಿದ್ದಾರೆ, ಯಾರು ಇಲ್ಲ ಅಂತಲ್ಲ. ಇದು ನೋಡಿ, ಇದು ಪ್ರಾಮಿಸ್. ಒಂದು ವೇಳೆ ಅದೇ ಪ್ರಾಮಿಸ್ ನೀವು ಒಂದು ವೇಳೆ ಇನ್ ಪ್ಯಾಸಿವ್ ವಾಯ್ಸ್ ಅಲ್ಲಿ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ಯಾವ ವಾಯ್ಸ್ ಅಲ್ಲಿ? ಯು ಡ್ಯಾಶ್ ಬಿ ಹೆಲ್ಪ್ಡ್ ಬೈ ಮೀ ಅಂತ ಕೊಟ್ಟ ಎಕ್ಸಾಮ್ ಅಲ್ಲಿ. ಡ್ಯಾಶ್ ಪಕ್ಕದಲ್ಲಿ ಬಿ ಇತ್ತು ಅಂದ್ರೆ ತಿಳ್ಕೋಬೇಕು ಇದು ಆಕ್ಟಿವ್ ವಾಯ್ಸ್ ಅಲ್ಲ. ಇದು ಯಾವ ವಾಯ್ಸ್? ಇದು ಪ್ಯಾಸಿವ್ ವಾಯ್ಸ್ ಅಲ್ಲಿ ಪ್ರಾಮಿಸ್ ಮಾಡ್ಬೇಕಾದ್ರೆ ಇದನ್ನೇ ಯೂಸ್ ಮಾಡಬೇಕು. ಇದು ಗ್ರಾಮರ್ ರೂಲ್ಸ್. ಇವು ಆಕ್ಟಿವ್ ವಾಯ್ಸ್ ಅಲ್ಲಿ ಪ್ರಾಮಿಸ್ ಇತ್ತು ಐ ಡ್ಯಾಶ್ ಕ್ಲಿಯರ್ ದಿಸ್ ಎಕ್ಸಾಮ್ ಅಂತ ನಿಮ್ ತಂದೆ ತಾಯಿ ಪ್ರಾಮಿಸ್ ಮಾಡ್ತೀರ ನೀವು. ಅದಕ್ಕೆ ವಿಲ್. ದಿಸ್ ಎಕ್ಸಾಮ್ ಡ್ಯಾಶ್ ಬಿ ಕ್ಲಿಯರ್ಡ್ ಬೈ ಮೀ ಅಂದ್ರಿ ಶಾಲ್. ಬೆದರಿಕೆ, ಸಿಕ್ಕಲ್ಲಿ ಬೆದರಿಕೆಗಳು ನೀಡ್ತಾನೆ ಇರ್ತಾರೆ. ನಾನು ನಿನ್ನ ಎಲುಬನ್ನು ಮುರಿಯುತ್ತೇನೆ. ಐ ಡ್ಯಾಶ್ ಬ್ರೇಕ್ ಯುವರ್ ಬೋನ್ಸ್. ಆನ್ಸರ್ ಯಾವುದು? ನಿನ್ನ ಎಲುಬುಗಳು ನನ್ನಿಂದ ಮುರಿಯಲ್ಪಡುತ್ತವೆ. THREAT, ಥ್ರೆಟ್ ಇನ್ ಪ್ಯಾಸಿವ್ ಫಾರ್ಮ್. ಬೆದರಿಕೆ ಒಂದು ವೇಳೆ ಪ್ಯಾಸಿವ್ ರೂಪದಲ್ಲಿ ಕೊಟ್ರಿ ನಿಮ್ಮ ಆನ್ಸರ್ ಯಾವುದು? ಶಾಲ್. ಯಾವ್ದು ಬೇಕಾದ ಗ್ರಾಮರ್ ಬುಕ್ ತೆಗೆದು ನೋಡ್ರಿ ನೀವು. ಸಿಂಪಲ್ ಆಗಿ ಕೊಡ್ಬೇಕದು, ಆಕ್ಚುಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಅವರು ಡೆಫಿನೇಷನ್ಸ್ ಅವು ಇವು ಕೊಡೋ ಬಹಳ ಅದು ಬುಕ್ಸ್ ಅಲ್ಲಿ ಹೈಪ್ ಬಹಳ ಮಾಡ್ತಾರ ಅವರು. ಸಿಂಪಲ್ ಟ್ರಿಕ್ಸ್ ಮೇಂಟೈನ್ ಮಾಡ್ಕೊಳ್ಳಿ. ನೀವು ಇಂಗ್ಲಿಷ್ ಅಲ್ಲಿ PhD ಮಾಡಕ್ ಬಂದಿಲ್ಲ. ಇಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ಮಾಡೋದು ಹೆಂಗೆ, ಅದು ನಮ್ಮ ಟಾರ್ಗೆಟ್ ಇರ್ಬೇಕು. ಯಾವ್ಯಾವ ಬರ್ತಾವ ಕ್ವಶನ್ಸ್ ಅವುಗಳನ್ನ ಬೆನ್ನತ್ಬೇಕು. ಅದೇನದು? ಥ್ರೆಟ್ ಇನ್ ಪ್ಯಾಸಿವ್ ವಾಯ್ಸ್. ಐ ಡ್ಯಾಶ್ ಸಸ್ಪೆಂಡ್ ಯು ಅಂತಾರೆ ಸೀನಿಯರ್ ಆಫೀಸರ್. ಐ ವಿಲ್ ಸಸ್ಪೆಂಡ್ ಯು ಡ್ಯಾಶ್ ಬಿ ಸಸ್ಪೆಂಡೆಡ್ ಬೈ ಮೀ ಅಂತ ಕೊಟ್ಟ ಶಾಲ್. ಇವೆರಡೂ ರೂಲ್ಸ್ ಕ್ಲಿಯರ್ ಆದ್ವಾ? ಇದು ಬರ್ಕೊಂಡ್ಮೇಲೆ ನಾನು 10 ಎಕ್ಸಾಂಪಲ್ ಕೊಡ್ತೇನೆ. ನೀವು ವಿಲ್ಲೋ ಶಾಲೋ ನೀವೇ ಡಿಸೈಡ್ ಮಾಡಿ ತುಂಬಬೇಕೀಗ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಇದು ನೋಡಿ, ನೆಕ್ಸ್ಟ್ ಒನ್ ಏನು ಅಂದ್ರೆ 100% ಡಿಟರ್ಮಿನೇಷನ್. 100% ಡಿಟರ್ಮಿನೇಷನ್ ಅಂದ್ರೆ ಫಿಕ್ಸ್ ಮಾಡಿದ್ರಿ ನೀವು, ನಾನು ಅದನ್ನ ಮಾಡಲೇಬೇಕು. ಐ ಡ್ಯಾಶ್ ಕಂಪ್ಲೀಟ್ ದಿಸ್ ಚಾಪ್ಟರ್. ಆನ್ಸರ್ ಅದು ಐ ಡ್ಯಾಶ್ ಕ್ಲಿಯರ್ ದಿಸ್ ಎಕ್ಸಾಮ್ ಅಟ್ ಎನಿ ಕಾಸ್ಟ್. ಡಿಟರ್ಮಿನೇಷನ್, ನಾ ಈ ಪರೀಕ್ಷೆಯನ್ನು ಯಾವುದೇ ಕಾರಣಕ್ಕೂ ಕ್ಲಿಯರ್ ಮಾಡೇ ಮಾಡುತ್ತೇನೆ. ದಟ್ ಈಸ್ 100% ಡಿಟರ್ಮಿನೇಷನ್. ಡಿಟರ್ಮಿನೇಷನ್ 100% ಇತ್ತು, ದೃಢ ನಿರ್ಧಾರ ಅಂತಾರೆ ಇದಕ್ಕೆ. ಅದಕ್ಕೆ ಆನ್ಸರ್ ಯಾವುದು? ವಿಲ್. ಸ್ವಲ್ಪ ಡೌಟ್ ಇದ್ರೆ ಅದಕ್ಕೆ ಆನ್ಸರ್ ಯಾವುದು? ಶಾಲ್. ಬನ್ನಿ ಕಾಫಿ ಕುಡಿದು ಹೋಗ್ರಿ ಅಂತಾರೆ ಪಕ್ಕದ ಮನೆಯವರು, ಅಥವಾ ಬರ್ತ್ಡೇ ಇದೆ ಬನ್ನಿ ಅಂದಾಗ ನೀವೆಷ್ಟೇ ಫ್ರೀ ಇದ್ರು ಏನನ್ಬೇಕು? ಐ ಶಾಲ್ ಕಮ್ ಅನ್ಬೇಕು. ನಡ್ರಿ, ಐ ವಿಲ್ ಕಮ್. ಕೇಕ್ ಕಟ್ ಮಾಡೋದು ನಡ್ರಿ ಅಂತ ಹೋಗ್ಬಾರ್ದು ಅವ್ರ ಜೊತೆಗೆ. ಚಾಲೂನು ಮಾಡ್ರಿ ಕೇಕ್ ಕಟ್ ಮಾಡೋದು. ಎಷ್ಟೇ ಫ್ರೀ ಇದ್ರು ಸ್ವಲ್ಪ ಡೌಟ್ ಅನ್ನ ಯೂಸ್ ಮಾಡೋದು ಒಂದು ಪ್ರಾಕ್ಟೀಸ್. ನಾನು ನೋಡ್ತೀನಿ, ಐ ಶಾಲ್ ಸಿ. ಟ್ರೈ ಮಾಡ್ತೀನಿ, ಐ ಡ್ಯಾಶ್ ಟ್ರೈ, ಐ ಶಾಲ್ ಟ್ರೈ. ಸ್ವಲ್ಪ ಡೌಟ್ ಇರೋ ಸಂದರ್ಭಗಳು ಬಂದ್ರೆ ಆನ್ಸರ್ ಯಾವುದು? ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಇಫ್ ಐ ಗೆಟ್ ಟೈಮ್ ಐ ಡ್ಯಾಶ್ ರೀಡ್ ದ ಬುಕ್ ಅಂತ ಕೊಟ್ಟಾನೆ.
ಇಫ್ ಅಂದ್ರೆ ಏನು? ಒಂದು ವೇಳೆ ಅಂದಾಗ ಇದು ಬರುವುದಿಲ್ಲ, ಆವಾಗ ಆನ್ಸರ್ ಅನಿವಾರ್ಯ ಈ ರೂಲಿಗೆ ಹೋಗುತ್ತೆ. ಅದು ಸೆಂಟೆನ್ಸ್ ಸ್ಟಡಿ ಮಾಡ್ಬೇಕಾದ್ರು ಏನ್ ಹೇಳಾಕತ್ತೆ ಸೆಂಟೆನ್ಸ್, ಇದ್ರಾಗ ಯಾವ ರೂಲಿಗೆ ಸಂಬಂಧ ಇದೆ, ಇದು ಬರೋದು ಪ್ರಾಕ್ಟೀಸ್ ಇಂದ ಬರುತ್ತೆ, ಹಾಗೆ ಬರುವುದಿಲ್ಲ. ಆಮೇಲೆ ನೆಕ್ಸ್ಟ್ ನೋಡಿ ಇಲ್ಲಿ, ಟು ಆಸ್ಕ್ ಜನರಲಿ, ಸಾಮಾನ್ಯವಾಗಿ ಕೇಳೋದಕ್ಕೆ. ನೀವು ನಾಳೆ ಬರ್ತೀರಾ? ವಿಲ್ ಯು ಕಮ್ ಟುಮಾರೋ? ನೀವು ವಿಸಿಟ್ ಬೆಂಗಳೂರಿಗೆ ವಿಸಿಟ್ ಮಾಡ್ತಾ ಇದ್ದೀರಾ? ವಿಲ್ ಯು ವಿಸಿಟ್ ಬ್ಯಾಂಗ್ಳೂರ್? ಜನರಲಿ ಯಾರಾದ್ರೂ ತುಂಬಾನೇ ಮಾತಾಡೋರ್ಗೆ ಏನಂತೀರಿ? ತಾವು ಬಾಯಿ ಮುಚ್ಕೊಂಡು ಕೂಡ್ತೀರಾ? ಹೆಂಗ್ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ? ವಿಲ್ ಯು ಶಟ್ ಅಪ್ ಅನ್ಬಾರ್ದು. ಶಟ್ ಅಪ್ ಅಂದ್ರೆ ಭಾರಿ ಡೇಂಜರ್ ವರ್ಡ್ ಇದು. ಶಟ್ ಅಪ್ ಅಂದ್ರೆ ಶಟ್ ಅಪ್, ಬಾಯಿ ಬರ್ಬೇಕಲ್ಲಿ. ವಿಲ್ ಯು ಶಟ್ ಅಪ್ ಅಂದ್ರೆ ನಿಮ್ಮಿಂದ ಮುಚ್ಕೊಳಕ್ ಆಗತ್ತಾ ಅಂದ. ಎದುರುಗಡೆ ನಾವು ಕಿಟಕಿ ಮುರಿದು ಜಿಗಿತಾನೆ. ಏನಪ್ಪಾ ಇಂಥ ಡೇಂಜರ್ ಜನ ಇದ್ದಾರೆ, ಇದನ್ನ ಒಟ್ಟ ಎಲ್ಲೂ ಯೂಸ್ ಮಾಡಕ್ ಹೋಗ್ಬಿಡ್ರಿ. ಇದು ಬರಲೇಬೇಕು. ಶಟ್ ಯುವರ್ ಮೌತ್ ಅಂತ ಹೇಳ್ಬೇಕು ನೀವು. ಇದು ಭಾರಿ ಡೇಂಜರ್. ಇದು ಜನ ಯೂಸ್ ಮಾಡ್ತಾರೆ, ಶಟಪ್ 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 ಅಂತಾರೆ. ಡೇಂಜರ್, ಯೂಸ್ ಮಾಡಕ್ ಹೋಗ್ಬಿಡ್ರಿ ಇದನ್ನ. ಇದು ಇರಲೇಬೇಕಿದು, ಶಟ್ ಯುವರ್ ಮೌತ್. ಗೊತ್ತಿಲ್ದವ್ರು ಹೇಳ್ಬಿಡ್ತಾರೆ, ಬಟ್ ಇಟ್ ಈಸ್ ಡೇಂಜರ್. ಇವು 4 ರೂಲ್ಸ್ ನೆನ್ಪಿಟ್ಕೊಂಡು ಬೇಕಾದ ಎಕ್ಸಾಂಪಲ್ ಇರ್ಲಿ ನೋಡ್ರಿ. ಇಲ್ಲಿ ಇನ್ನೂ ಎಷ್ಟಿದಾವೆ, ಇವು ಇಂಪಾರ್ಟೆಂಟ್. ಇವು ಒಂದೇನ, ಇದರಲ್ಲಿ ಕೋರ್ಟ್ ಆದೇಶಗಳು, ಕೋರ್ಟ್ ಆರ್ಡರ್ಸ್. ಯಾವುದೇ ಆದೇಶ ಕೋರ್ಟಿಂದ ಬರಲಿ, ಈ ಅಪರಾಧಿಯನ್ನು ಪ್ರಾಣ ಹೋಗುವವರೆಗೂ ಗಲ್ಲಿಗೆ ಏರಿಸಲಾಗುವುದು. ಸೈನ್ ಮಾಡ್ತಾರ. ದಟ್ ಮರ್ಡರರ್, ಮೊನ್ನೆ ಸಾಯಿಸಿದ್ನಲ್ಲ ಹುಡುಗಿ, ಯಾರಿಗೋ ಒಬ್ಬ ಹುಬ್ಳಿಯಲ್ಲಿ. ಮಹಿಳೆಯರೇ, ಎಂದೂ ಯಾರಿಗೂ ನಂಬಕ್ ಹೋಗ್ಬೇಡ್ರಿ, ಹೇಳ್ತೀನಿ ಲೈಫ್ನಾಗ. ಬಾಯ್ಸ್ ನೀವು ಅಷ್ಟ ಈ ಚಕ್ಕರ್ನಾಗ ಒಟ್ಟ ಹೋಗ್ಬೇಡ್ರಿ. ಅಲ್ಲ, ಭಾರಿ ಡೇಂಜರ್ ಇವು. ಮೋಸ ಬಹಳ, ಮತ್ತೆ ಪ್ರಾಣ ನೋಡ್ರಿ ಎಂತ ಲೂಸ್ ಜನ ಇರ್ತಾರೆ. ಅಂತವ್ರಿಗೆ ಗಲ್ಲಿಗೆ ಏರ್ಸ್ಬೇಕು, ಎಲ್ರೂ ಮುಂದೆ ಏರ್ಸ್ಬೇಕು. ಆವಾಗ ಬುದ್ಧಿ ಬರುತ್ತೆ ಅವ್ರಿಗೆ. ಅವ್ರ ತಂದೆ ತಾಯಿನೇ ಹೇಳಕತ್ತಾರ, ಅವ್ನಿಗೆ ಏನ್ ಶಿಕ್ಷೆ ಕೊಡ್ತೀರಿ ಕೊಡ್ರಿ ಅಂತ. ಎಂತ ಡೇಂಜರ್ ಇದ್ದಿರ್ಬೇಕು ಮನುಷ್ಯ. ತಂದೆ ತಾಯಿನೇ ಹೇಳ್ಬೇಕಾದ್ರೆ ಅವನು ಯಾವ ಲೆವೆಲ್ಗೆ ಡೇಂಜರ್. ಅದಕ್ಕೆ ಮಹಿಳೆಯರೇ, ನೆವರ್ ಟ್ರಸ್ಟ್ ಎನಿ ಬಡಿ. ಓಕೆ, ಯಾಕೆ ನೆನಪು ಬಂದ್ರು ಅವ್ರಿಬ್ರು? ಕೋರ್ಟ್ ಆರ್ಡರ್ಸ್. ಯಾವುದೇ ಕೋರ್ಟ್ ಇಂದ ಆರ್ಡರ್ ಬಂತು ಅಂದ್ರೆ ಸ್ನೇಹಿತರೆ, ಅದಕ್ಕೆ ಇದೇ ಬರ್ಬೇಕು. ಬಹಳ ಬರ್ತವೆ ಚಲನ್ಗಳು, ಬರೀತಾರೆ ಪೊಲೀಸ್, ಇವ್ರು ಹಿಡಿತಾರಲ್ಲ ಗಾಡಿಗಳು, ಅದೇ ಇರುತ್ತೆ. ಕೋರ್ಟಿಗೆ ಹೋಗೋ ಸಂದರ್ಭ ಬಂತು ಅಂದ್ರೆ. ಆಮೇಲೆ ಇದು ನೋಡಿ, ಇಂಪಾರ್ಟೆಂಟ್ ಇದು. ಏನಿವು? ಒಪ್ಪಂದಗಳು. ಲೋನ್ ತಗೊಂಡ್ರಿ, ಒಪ್ಪಂದ. ಬಾಡಿಗೆ ಕರಾರ ಪತ್ರ ಬರಿಬೇಕು, ಒಪ್ಪಂದ. ಮದುವೆ ಆಗ್ಬೇಕಾದ್ರೂ ಅದು ಒಪ್ಪಂದನೇ. ಅದು ಐ ಡ್ಯಾಶ್ ಕನ್ಸಿಡರ್ ಹರ್ ಆಸ್ ಮೈ ವೈಫ್ ಅಂತೇಳಿ ಕೋರ್ಟ್ ಅಲ್ಲಿ ಬರ್ಸ್ಕೋತಾರೆ. ಅರೆ ಇದಕ್ಕೆ ಕೋರ್ಟ್ ಮ್ಯಾರೇಜ್ ಅಲ್ಲಿ ಅಲ್ಲಿ ವಿಲ್ ಬರಲ್ಲ, ಶಾಲ್. ಇಲ್ಲ ಸರ್ ನನಗೆ ವಿಲ್ ಬೇಕು, ಶಾಲ್ ಬರಂಗಿಲ್ಲ ಅಂದ್ರೆ ಒಪ್ಪೋದಿಲ್ಲ ಅವರು. ಇಲ್ಲಿ ಏನ್ ಬರ್ದಿವಿ, ಸೈನ್ ಮಾಡ್ರಿ, ಇಬ್ರು ಇಲ್ಲಿಂದ ಹೋಗ್ತಾ ಇರಿ ಅಂತ. ಅದಕ್ಕೆ ಯಾವುದೇ ಒಂದು ಅಗ್ರಿಮೆಂಟ್ ಇದ್ರೆ ಏನ್ ಬರ್ಬೇಕು? ಶಾಲೆ ಬರಬೇಕು. ಇನ್ನೂ 2 ಇದಾವೆ. ನೋಡಿ, ವಾಕ್ಯ ಒಂದು ವೇಳೆ ಇದರಿಂದ ಪ್ರಾರಂಭವಾಯ್ತು ಅಂತ ತಿಳ್ಕೊಳ್ಳಿ. ಯಾವ್ದ್ರಿಂದ? ವಿ ಇಂದ ಸ್ಟಾರ್ಟ್ ಆದ್ರೆ ಇವು 2 ರೂಲ್ಸ್ ಅಲ್ಲಿ ಏನು ನೋಡಕ್ಕೆ ಹೋಗಬಾರ್ದು, ಡೈರೆಕ್ಟ್ಲಿ ಅದೇ ಯೂಸ್ ಮಾಡಬೇಕು. ವಿ ಡ್ಯಾಶ್ ವಿನ್ ದ ಮ್ಯಾಚ್ ಅಂತ ಹೋಗ್ತಾರ ಪಾಪ.
ಸೋತ್ ಬರ್ತಾರ. ಅದ ನಿನ್ನೇನು ಮೊನ್ನೆ ಆಯ್ತಲ್ಲ, ವಿ ಶಾಲ್ ಅಂತ ಹಿಂಗ್ ನಿಂತ್ಕೊಂಡು ಏನೋ ಮಾತಾಡ್ತಾರ, ಆಡುದಿಲ್ಲ ಬಿಡುದಿಲ್ಲ, ಸೋತ್ ಬರೋದು. ವಿ ಇಂದ ಸ್ಟಾರ್ಟ್ ಆದ್ರೆ ಸ್ನೇಹಿತರೆ ಆನ್ಸರ್ ಯಾವುದು? 100%. ಆವಾಗ ನೀವು ಇದನ್ನ ನೋಡಕ್ ಹೋಗ್ಬಾರ್ದು, ಇದು ಪ್ರಾಮಿಸ್ ಬೆದರಿಕೆನೋ 100% ಜನರಲಿನೋ ಅಥವಾ ಇವುಗಳು ಏನು ನೋಡಂಗಿಲ್ಲ. ವಿ ಪಕ್ಕದಲ್ಲಿ ಡ್ಯಾಶ್ ಕೊಟ್ಟು ಫ್ಯೂಚರ್ ಬಗ್ಗೆ ಕೊಟ್ಟ ಅಂದ್ರೆ ಆನ್ಸರ್ ಯಾವುದು? ಶಾಲ್. ಇನ್ನೊಂದು ರೂಲ್ ಎಲ್ಲಂದ್ರೆ ಟು ರಿಕ್ವೆಸ್ಟ್. ಟು ರಿಕ್ವೆಸ್ಟ್ ಇಲ್ಲಿ ಏನ್ ಬರ್ಕೊಂಡಿದ್ದೀರಾ ನೀವು? ಟು ಆಸ್ಕ್, ಕೇಳೋದು ಬೇರೆ, ರಿಕ್ವೆಸ್ಟ್ ಬೇರೆ. ನಾನು ನಿಮ್ಮ ಪುಸ್ತಕ ತೆಗೆದುಕೊಳ್ಳಬಹುದಾ? ಶಾಲ್ ಐ ಟೇಕ್ ಯುವರ್ ಬುಕ್? ನಾನು ಇನ್ನೊಂದು ಬಾಳೆಹಣ್ಣು ತಗೋಬಹುದಾ? ಯಾರಾದ್ರೂ ಮನೆಗೆ ಇಟ್ಟಾಗ ಪ್ಲೇಟ್ ಕೇಳಿ ತಗೋಬೇಕು. ಇಟ್ಟಾರಂತ ಹಂಗ ಸುಲಿಯೋದು ತಿನ್ನೋದು, ಸುಲಿಯೋದು ತಿನ್ನೋದು ಮಾಡಿ ಕೇಳ್ಬೇಕು. ಇನ್ನೊಂದು ತಗೋಬಹುದಾ? ಶಾಲ್ ಐ ಟೇಕ್ ಒನ್ ಮೋರ್? ಅವಾಗ ಅವ್ರು ಒಂದಲ್ಲ ಎರಡು ಕೊಡ್ತಾರೆ, ನಿಮ್ಗೋಸ್ಕರ ಇಟ್ಟಿದೀವಿ ತಿನ್ನಿ ಅಂತ. ಇಸ್ ಇಟ್ ಕ್ಲಿಯರ್ ಫ್ರೆಂಡ್ಸ್? ಇದು ಎರಡು ನೀವು ಬರ್ಕೊಂಡ್ರೆ ನಾನು ಒಂದು 8-10 ಉದಾಹರಣೆಗಳನ್ನ ಕೊಡ್ತೀನಿ ಎಕ್ಸಾಮ್ನಾಗ ಬಂದಿರೋವು, ನೀವೇ ಡಿಸೈಡ್ ಮಾಡಿ ಯಾವುದು ಅಂತೇಳಿ. ಬರ್ಕೊಂಡ್ರ? ಇದು ಬರೆದು ಬಿಟ್ಟಿದ್ದೀರಾ? ಶಾಬಾಷ್. ಓಕೆ ಬಾಯ್ಸ್, ಬರ್ಕೊಂಡಿದ್ದೀರಾ ಎಲ್ರು? ಎವ್ರಿಬಡಿ. ಕ್ವಶನ್ ನಂಬರ್ 1. ಕ್ವಶನ್ ನಂಬರ್ 1 ಯಾವುದು? ಹಪ ವಿ ಬಂದಾಗ ಹ ಅದು ಮಸ್ಟ್ ಇನ್ ದ ರೂಲ್ಸ್ ಬೇರೆ ಅದಾವ, ಅದಕ್ಕೆ ರೂಲ್ಸ್ ಬೇರೆದೈತಿ. ಈ ವಿಲ್ಲು ಶಾಲಿಗೆ 2 ರೂಲ್ಸ್ ಅದಾವ, ಮಸ್ಟ್ ಮತ್ತು ಶುಡ್ಡಿಗೆ ರೂಲ್ಸ್ ಬೇರೆ ಅದಾವ. ಅದು ಬರ್ಸ್ದಾಗ ನಿಮ್ಗ ಅದ್ರ ಮೇಲೆ ಬರ್ಸ್ತೀನಿ ರೂಲ್ಸ್. ಈಗ ವಿಲ್ ಐತಿ, ಶಾಲ್ ಐತಿ, ಶುಡ್ ಐತಿ, ಮಸ್ಟ್ ಐತಿ, ವುಡ್ ಐತಿ, ಕುಡ್ ಐತಿ, ಯೂಸ್ಡ್ ಟು ಅಂತ ಬರ್ತೈತಿ, ನೀಡ್ ಟು, ಡೇರ್ ಟು, ಆಮ್ಯಾಗ ಹ್ಯಾವ್ ಟು ಅಂತ ಬರ್ತಾವ. 10 ಅದಾವ ಇವು. ಅದ್ರಾಗ ಇವ್ 2 ಕಲ್ಸಿನಿ, ಇವ್ 2 ಬರ್ಕೊಳ್ರಿ. ಇವ್ 2ರ್ನಾಗ ಪರೀಕ್ಷೆನಾಗ ಏನ್ ಕೊಟ್ಟಾನ ಅದಕ್ಕೆ ಬರ್ಸ್ತೀನಿ ನಾನು. ಬರ್ಕೊಂಡ್ರಾಯ್ತು? ಇಸ್ ಇಟ್ ಕ್ಲಿಯರ್? ಈ ರೂಲ್ಸ್ ನೆನ್ಪಿಟ್ಕೋತೀರಾ? ತಗೊಳ್ರಿ. ಸೆಂಟೆನ್ಸ್ ನಂಬರ್ 1 ಈ ತರ ಕೊಡ್ತಾನೆ. ದಿಸ್ ಒನ್ ಫಸ್ಟ್ ಎಕ್ಸಾಂಪಲ್, ಐ ಡ್ಯಾಶ್ ರಿಟರ್ನ್ ದ balance amount within 6 months ಅಂತ ಕೊಡ್ತಾನೆ. ಇದು ಫೈನಾನ್ಸ್ ಆಗಿರ್ಬೋದು ಅಥವಾ ಬ್ಯಾಂಕ್ ಆಗಿರ್ಬೋದು, ಗ್ರಾಹಕ ಮತ್ತು ಬ್ಯಾಂಕಿನ ನಡುವಿನ ಒಂದು ಒಪ್ಪಂದ. ಇದು ಏನಿದು ಅದು ಗೊತ್ತಾಗಬೇಕು, ಯಾರ ನಡುವೆ ಈ ಮಾತಾಗುತ್ತೆ. ಅಥವಾ ಒಬ್ಬ ವ್ಯಕ್ತಿ ಹಣ ಕೊಟ್ಟವನು ತಗೊಂಡವನು ಹಣ ಕೊಟ್ಟವನಿಗೆ ಹೇಳ್ತಾ ಇದ್ದಾನೆ, ನಾನು 6 ತಿಂಗಳಲ್ಲಿ ನಿನ್ನ ಹಣವನ್ನು ವಾಪಸ್ ಕೊಡ್ತೀನಿ, ಬರ್ದು ಕೊಡಪ್ಪ ಅಂತ ನಾವು ಪೇಪರ್ನಾಗ 100 ರೂಪಾಯಿ ಛಾಪಾ ಕಾಗದ ಮೇಲೆ ಬರ್ದು ಕೊಡ್ತಾರೆ. ಆಯ್ತಾ? ಅದಕ್ಕೆ ಅಗ್ರಿಮೆಂಟ್ ಯಾವುದು? ಅಗ್ರಿಮೆಂಟ್ಗೆ ಶಾಲ್. ಆಮೇಲೆ ನೆಕ್ಸ್ಟ್ ಒನ್, ಐ ಆಮ್ ಶ್ಯೂರ್, ನನಗೆ ಗೊತ್ತೈತಿ, ಹಿ ಡ್ಯಾಶ್ ಕಮ್. ಶ್ಯೂರ್ ಅಂದ ತಕ್ಷಣ ಇದು ಫ್ಲಾಶ್ ಆಗ್ಬೇಕು. ಯಾವುದು? 100% ಡಿಟರ್ಮಿನೇಷನ್ ಎಂದು ಹೇಳಕತ್ತಾನೆ. ಐ ಆಮ್ ನಾಟ್ ಶ್ಯೂರ್. ಐ ಆಮ್ ನಾಟ್ ಶ್ಯೂರ್. ವೆರಿ ಗುಡ್. ಐ ಆಮ್ ನಾಟ್ ಶ್ಯೂರ್ ಬಟ್ ಐ ಡ್ಯಾಶ್ ಶಲ್ ಅನ್ರಿ, ಶಾಲ್ ಅನ್ರಿ. ಸ್ನೇಹಿತರೆ, ನಿಮ್ಮ ಇದು ನಿಮ್ಮ ಶೈಲಿಯ ಪ್ರಕಾರ ಯೂಸ್ ಮಾಡ್ರಿ. ಓಕೆ, ಐ ಆಮ್ ನಾಟ್ ಶ್ಯೂರ್ ಇಲ್ಲೇ ಕೊಡಕತ್ತಾನ. ನಾಟ್ ಶ್ಯೂರ್ ಅಂದಾಗ ಅಲ್ಲಿ ವಿಲ್ ಬರಲ್ಲ, ಐ ಶಾಲ್.
I shall. Next one. She dash pay the fine of 1,000 rupees before the court. ಕೋರ್ಟ್ ಅಲ್ಲಿ ಅವಳು 1,000 ರೂಪಾಯಿ ದಂಡ ಕಟ್ಟಬೇಕು. ಇದಕ್ಕೆ ಆನ್ಸರ್ ಯಾವುದು? ಶಾಲ್. I am 100% confident this time we dash win the World Cup. ಯಾರೋ ವಿಲ್ ಅಂದ್ರು, ಮೈನಸ್ ಹಾಕಳಿಪ. ಪೂರ್ತಿ ಸೆಂಟೆನ್ಸ್ ಬರೆಯುವವರೆಗೂ ಸಮಾಧಾನ. ಇದಕ್ಕೆ ಇಲ್ಲಿ ನೋಡಿದ್ರೆ ವಿಲ್ ಅನ್ಸುತ್ತೆ, ಆದ್ರೆ ರೂಲ್ಸ್ ಅಲ್ಲಿ ಏನ್ ಬರ್ಕೊಂಡಿದ್ದೀರಾ? ವಿ ಬಂದಾಗ ವಿಲ್ ಬರೋದಿಲ್ಲ. ಏನ್ ಬರ್ಬೇಕು? ಇದಕ್ಕೆ ಆನ್ಸರ್ ಏನಂದ್ರೆ ಈ ಜಾಗದಲ್ಲಿ ಇದೇ ಬರ್ಬೇಕು, ಶಾಲ್. ವಿ ಶಾಲ್. ಇವತ್ತು ಒಂದು ಚಿಕ್ಕ ಪ್ಯಾರಾಗ್ರಾಫ್ ನ ಬರೆಸ್ಬೇಕು. ಇವತ್ತು ನಡುವೆ ಏನೇನೋ ಮಾಡ್ತಿರ್ತೇನೆ ನಾನು, ಬರೀ ಉದ್ದಕ್ಕೆ ಇದೇ ಕಲ್ಸ್ಕೊಂಡು ಹೋಗುದಿಲ್ಲ. ನಿಮ್ಮ ಎಕ್ಸಾಮ್ ಅಲ್ಲಿ ನಾ ಹೇಳಿದ್ದೀನಿ ಮೊದಲೇ, 50% ವೊಕ್ಯಾಬ್ಯುಲರಿ, 50% ಗ್ರಾಮರ್. ಆ ವೊಕ್ಯಾಬ್ಯುಲರಿ ಇಲ್ದಿರ್ತಾನೆ ಪ್ಯಾಸೇಜ್ ಗೊತ್ತಾಗೋದು. ಈಸಿ ಪ್ಯಾಸೇಜಸ್ ಕೊಡಲ್ಲ ಅವನು. CTI ಎಕ್ಸಾಮ್ ಅಲ್ಲಿ ಬಂದಿದೆ ನೋಡಿ ಪ್ಯಾಸೇಜ್, ಆ ಲೆವೆಲ್ ಇರುತ್ತೆ ಪ್ಯಾಸೇಜ್. ಯಾವುದಕ್ಕೆ? ಫಾರ್ ಯುವರ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಸಮಥಿಂಗ್ ಡಿಫ್ರೆಂಟ್ ಅರ್ಥ ಆಗ್ಬೇಕದು. ಅದು ನೋಡೋಣಂತ. ಆಮೇಲೆ ಇದ್ ಬರ್ಕೊಂಡ್ರ, ಆಮೇಲೆ ನೆಕ್ಸ್ಟ್ ಬರ್ಕೊಳ್ಳಿ. ಇದಕ್ಕೆ ಆನ್ಸರ್ ಯಾವುದು? ಯಾಕಪ್ಪ ಶಾಲ್ ಅಂತಂದ್ರೆ ಅಲ್ಲಿ ಹೇಳ್ಬೇಕು, ವಿ ಇದೆ. ಆಮೇಲೆ ನೆಕ್ಸ್ಟ್ ಒನ್, ದಿಸ್ ಪ್ರಾಬ್ಲಮ್ dash be taken up seriously by them. ಈ ಸಮಸ್ಯೆಯು ಅವರಿಂದ ಗಂಭೀರವಾಗಿ ತೆಗೆದುಕೊಳ್ಳಲ್ಪಡುತ್ತದೆ. ಇದು ಒಂದು ಬೆದರಿಕೆನೂ ಆಗಿರ್ಬೋದು ಅಥವಾ ಪ್ರಾಮಿಸು ಆಗಿರ್ಬೋದು, ಆದರೆ ಇದು ಯಾವ ವಾಯ್ಸ್ ಅಲ್ಲಿ ಇದೆ ಅಂದ್ರೆ ಪ್ಯಾಸಿವ್ ಅಲ್ಲಿ ಇದೆ. ಪ್ಯಾಸಿವ್ ಅಲ್ಲಿ ನಿಮ್ಮ ಉತ್ತರ ಏನು? ವಿಲ್ ಅಲ್ಲ, ಶಾಲ್ ಬರ್ಬೇಕು. Are you understanding, children? Next one, the remaining amount dash be cleared in 12 equal monthly installments. ಉಳಿದ ಹಣವು 12 ಕಂತುಗಳಲ್ಲಿ ಪಾವತಿಸಲಾಗುವುದು. ಇದು ಕೂಡ ಒಂದು ಅಗ್ರಿಮೆಂಟ್. ಇದಕ್ಕೆ ಆನ್ಸರ್ ಯಾವುದು? ಶಾಲ್. ಅಡ್ಮಿಷನ್ ಟೈಮ್ ಅಲ್ಲಿ ನೀವು ಒಂದು ಫಾರ್ಮ್ ತುಂಬಿದ್ದೀರಾ, ಅಲ್ಲಿ ಆಫೀಸಲ್ಲಿ ಕೆಳಗಡೆ ಸೈನ್ ಮಾಡಿದ್ದೀರಾ, ಅಲ್ಲಿ ಈ ತರ ಇತ್ತು, I dash abide by the rules and regulations of this center. Rules and regulations of this ಸೆಂಟರ್. ನಾನು ಈ ಸೆಂಟರಿನ ನಿಯಮಗಳಿಗೆ ಬದ್ಧನಾಗಿರುತ್ತೇನೆ. ಅದಕ್ಕೆ ಆನ್ಸರ್ ಯಾವುದು?
because this is an agreement. This is an agreement. Answer shall. Innond barkoli. Next example. This year he dash be promoted as the senior officer. ಈ ವರ್ಷ ಅವನನ್ನು ಸೀನಿಯರ್ ಆಫೀಸರ್ ಆಗಿ ಪ್ರಮೋಟ್ ಮಾಡಲಾಗುತ್ತದೆ. ದಿಸ್ ಇಸ್ ಆಲ್ಸೋ ಅನ್ ಅಗ್ರಿಮೆಂಟ್. ಒಂದು ಅಗ್ರಿಮೆಂಟ್ ಇಲ್ಲಂದ್ರೂ ಕೂಡ ಇಲ್ಲಿ ನೋಡ್ಬೇಕು. ಬಿ ಬಂದಿದೆ, ಪ್ಯಾಸಿವ್ ವಾಯ್ಸ್ ಅಲ್ಲಿ ಇದೆ. ಗವರ್ಮೆಂಟ್ ಆರ್ಡರ್ಸ್ ಇದೆ ನೋಡಿ, ಆಕ್ಟಿವ್ ವಾಯ್ಸ್ ಅಲ್ಲಿ ಬರಲ್ಲ, ಅದು ಪ್ಯಾಸಿವ್ ವಾಯ್ಸ್ ಅಲ್ಲಿ ಬರೋದು. ಯಾವ ವಾಯ್ಸ್ ಅಲ್ಲಿ ಬರ್ತವೆ? ಈಗ ನಿಮ್ಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕಳಿಸ್ಬೇಕಾದ್ರೆ ಒಂದು ಮೆಸೇಜ್ ಬರುತ್ತೆ, ಯು ಹ್ಯಾವ್ ಬೀನ್ selected. You have been selected. The appointment order dash be sent by registered post ಅಂತ ಕೊಡ್ತಾರೆ. ನಿಮ್ಮ ಅಪಾಯಿಂಟ್ಮೆಂಟ್ ಆರ್ಡರ್ ಅನ್ನ ರಿಜಿಸ್ಟರ್ ಪೋಸ್ಟ್ ಮೂಲಕ ಕಳುಹಿಸಲಾಗುತ್ತದೆ. ಇದಕ್ಕೆ ಆನ್ಸರ್ ಕೂಡ ಶಾಲ್. ಇವು ಎರಡು ನೆನ್ಪಿಟ್ಕೊಳ್ಳೋದು ಕಷ್ಟವಾಗೋದಿಲ್ಲ ಅನ್ಕೊಂಡಿದ್ದೀನಿ ನಾನು. ಪ್ರಾಕ್ಟೀಸ್ ಮಾಡಬೇಕು, ಗ್ರಾಮರ್ ಬುಕ್ಸ್ ಅಲ್ಲಿ ತೆಗಿಬೇಕು. ನಿಮ್ಮ 8ನೇ ಕ್ಲಾಸಿಂದ 2nd PU ವರೆಗೆ 12th ಕ್ಲಾಸ್ ವರೆಗೆ ಇರುವ ವಿಲ್ಲು ಶಾಲ್ನಿಂದ ಒಂದು ಲಿಸ್ಟ್ ಮಾಡ್ಕೋಬೇಕು. ನೀವು ಅದ್ ಲಿಸ್ಟ್ ಮಾಡ್ಕೊಂಡು ನೋಡ್ಬೇಕು ಯಾವ್ದಕ್ ಸಂಬಂಧ ಅಂತೇಳಿ ನೋಡ್ತಾ ಇರ್ಬೇಕು. ಡೌಟ್ ಬಂತ ಈ ನಂಬರಿಗೆ ಕಾಲ್ ಮಾಡ್ಬೇಕು. ಈ ನಂಬರ್ ಬರ್ಕೊಳ್ಳಿ. ನೀವು ನನ್ನ ಹೆಸರು ಕಟ್ಟಿಮನಿ ಅಂತ ಬರ್ಕೊಳ್ಳಿ. ನಮ್ದೆಲ್ಲ ಊರಾಗ ಅಡ್ಡೆ ಹೆಸರು ಮ್ಯಾಗ ನಡೀತಾವ ಕೆಲ್ಸ. ಇಲ್ಲಿ ಧಾರವಾಡನಾಗ ಕಟ್ಟಿ ಮನಿ, ತೆಗ್ಗಿನ ಮನಿ, ದೊಡ್ಡ ಮನಿ, ಸಣ್ಣ ಮನಿ, ಹಿತ್ತಲ್ ಮನಿ, ಮ್ಯಾಗಿನ ಮನಿ, ಇವೆಲ್ಲ ಅದಾವ. ಇಲ್ಲಿ ನಮ್ದು ಒಂದು ಮನಿ ಇದು ನಂಬರ್ ನೆನ್ಪಿಟ್ಕೊಳ್ಳಿ. ನನಗ ಸಾಯಂಕಾಲ 7:30 ನಂತರ ಕಾಲ್ ಮಾಡ್ಬೇಕು. ನೀವು ಮಿಸ್ ಕಾಲ್ ಕೊಡಕ್ ಹೋಗ್ಬೇಡ್ರಿ ಎಂದು. ನಾವು ಒಟ್ಟ ರಿಸೀವ್ ಮಾಡೋಣ ಮಿಸ್ ಕಾಲ್ಗಳು. ಆ ನಂಬರ್ ನೆನ್ಪಿರ್ಲಿ. ಇಲ್ಲಿ ಇರೋಷ್ಟು ದಿನ ನಾವು ಜೊತೆಗೆ ಇರ್ತೀವಿ. ಆಮೇಲೂ ಕೂಡ ಯು ಆರ್ ಆಲ್ವೇಸ್ ಮೈ ಸ್ಟೂಡೆಂಟ್ಸ್ ಓನ್ಲಿ. ಅಂಡರ್ಸ್ಟ್ಯಾಂಡ್? ನಿಮ್ ಜಾಬ್ ಸಿಕ್ಕಿ ಮದುವೆ ಆದ್ರೂ ನೀವು ನನ್ನ ಸ್ಟೂಡೆಂಟ, ನೀವೆಲ್ರು. ಅಂಡರ್ಸ್ಟ್ಯಾಂಡ್? ಈ ಒಂದು ಸಂಬಂಧ ಇರ್ಬೇಕು, ನಾವು ಬೆಳೆಸ್ಕೊಂಡು ಹೋಗ್ಬೇಕು. ಏನೇನ್ ಡೌಟ್ ಇದ್ರೆ ಈ ನಂಬರಿಗೆ ಕಾಲ್ ಮಾಡ್ರಿ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ವರ್ಕ್ ಮಾಡ್ಬೇಕು. ನೀವು ವರ್ಕ್ ಮಾಡಿ ಕಾಲ್ ಮಾಡ್ಬೇಕು. ಸುಳ್ಳು ಕಾಲ್ ಮಾಡಿದಿರಿ ಅಂದ್ರೆ ನಂದು ಟೈಮ್ ವೇಸ್ಟ್ ಆಗ್ಬಿಡ್ತದೆ. ಡೌಟ್ ಸೀರಿಯಸ್ ಇದ್ರೆ ಒಂದು ಕಾಲ್ ಹೊಡೀರಿ ನೀವು. ಯಾವ ಎಕ್ಸಾಮ್ ಆದ್ರೂ ಇರ್ಲಿ, ಎನಿ ಎಕ್ಸಾಮ್ ಇನ್ ದ ವರ್ಲ್ಡ್ ಎಕ್ಸೆಪ್ಟ್ ಯು, PU ಕಾಲೇಜ್ ಲೆಕ್ಚರರ್ಸ್, ಡಿಗ್ರಿ ಕಾಲೇಜ್ ಲೆಕ್ಚರರ್ಸ್, KSET, ಇವೆಲ್ಲ ಲಿಟ್ರೇಚರ್ ತುಂಬಿರ್ತಾರೆ. ಆ ಲಿಟ್ರೇಚರ್ ಬರೋಬ್ಬರಿ ಇದು ಮಾಡ್ಕೋಬೇಕಾದ್ರೆ PhD ಯೂನಿವರ್ಸಿಟಿ ಪ್ರೊಫೆಸರ್ಸ್ ಹಿಡಿಬೇಕು ಹೋಗಿ. ಐ ಡೋಂಟ್ ಡೀಲ್ ವಿತ್ ದಟ್. ಓಕೆ, ಅದು ಉಳಿದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬೇಕಾದಲ್ಲಿ ನಾನು ರಾಷ್ಟ್ರಂ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಅಂದ್ರೆ ಸಾಕು, ನೀವು ಎಲ್ಲರೂ ನಿಮ್ಮ ಮುಖಗಳು ನನ್ನ ಮುಂದೆ ಬಂದ್ಬಿಡ್ತವೆ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಯು ಆರ್ ಆಲ್ ಲೈಕ್ ಮೈ ಚಿಲ್ಡ್ರನ್, ಯು ನೋ, ಆಲ್ ಆಫ್ ಯು. ಸಣ್ಣ ಮಕ್ಕಳಿದ್ದಂಗೆ. ಇಲ್ಲಿ ದೊಡ್ಡವರು ಇದ್ರಿ ನೀವೆಲ್ಲ, ಆದ್ರೆ ಕ್ಲಾಸಲ್ಲಿ ಸಣ್ಣ ಮಕ್ಕಳ ಟೈಪ್ ಕಾಣ್ತೀರಿ ಒಟ್ರು. ಯಾಕಂದ್ರೆ ಆನ್ಸರ್ ಹೇಳ್ಬಾರ್ದು ನೀವು. ಆನ್ಸರ್ ಹೇಳಿಲ್ಲ ಅಂದ್ರೆ ಸಣ್ಣ
ಪ್ರೈಮರಿ ಸ್ಕೂಲ್ ಮಕ್ಕಳ ಟೈಪ್ ಕಾಣಿಸ್ತೀವಿ. ಹೊರಗಡೆ ನೀವು ಹೋಗ್ಬೇಕಾದ್ರೆ ಅಯ್ಯೋ ಇಷ್ಟು ದೊಡ್ಡದಾರ ಇವ್ರ ಎಲ್ಲಿ ಕುಂತಿರ್ತಾರಪ್ಪ ನೋಡಲ್ಲ ನಾನು ಅಂತೀನಿ. ಕ್ಲಾಸ್ ರೂಮ್ ಅಲ್ಲಿ ಎವ್ರಿಬಡಿ ಲುಕ್ಸ್ ಲೈಕ್ ಹೈ ಸ್ಕೂಲ್ ಆರ್ ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್ಸ್. ನೆನ್ಪಿಟ್ಕೊಂಡ್ರ ಇವು? ಅದ ನಂಬರ್ ಬರ್ಕೊಂಡ್ರಿ, ಡನ್. ಅದಿರ್ಲಿ, ಹಂಗ ಇರ್ಲಿ ನಂಬರ್. ಅದು ಡೌಟ್ಸ್ ಬಂದಾಗ ಕಾಲ್ ಮಾಡ್ರಂತ. ಇವೆರಡು ಆದ್ವಾ? ಇದಾದ್ಮ್ಯಾಗ ಇನ್ನೊಂದು 2 ರೂಲ್ ಕಲ್ತ ಹೋಗುಣ ಅಂತ ಹೇಳ್ರಿ ಇವತ್ತು. ಯಾವ್ದು? ಇದೇನಿದು? ಉಲ್ಡ್ ಅನ್ಬಾರ್ದು, ಉಲ್ಡ್ ಕುಲ್ಡ್ ಅನ್ಬಾರ್ದು. ಇದಕ್ಕೆ ಉಲ್ಡ್ ಅದ. ಇದು COULD, ಕುಡ್. ಇವು 2 ಪದಗಳು ಎಲ್ಲಾದರೂ ವಾಕ್ಯದಲ್ಲಿ ಕೊಟ್ಟಾಗ ಕನ್ಫ್ಯೂಷನ್ ಆಗುವ ಸಾಧ್ಯತೆ ಇರುತ್ತೆ. ಇಲ್ಲಿ ನೋಡ್ರಿ, ಮೊದಲನೇ ನಿಯಮ ಏನು ಅಂದ್ರೆ ಡೈರೆಕ್ಟ್ ಸ್ಪೀಚ್ ಅಲ್ಲಿ DS ಅಂದ್ರೆ ಡೈರೆಕ್ಟ್ ಸ್ಪೀಚ್, ವಿಲ್ ಇದ್ರೆ ಇಂಡೈರೆಕ್ಟ್ ಅಲ್ಲಿ ಏನಾಗ್ಬೇಕದು? ವುಡ್ ಆಗತ್ತೆ. ಡೈರೆಕ್ಟ್ ಅಲ್ಲಿ ವಿಲ್ ಇದ್ರೆ ಇಂಡೈರೆಕ್ಟ್ ಅಲ್ಲಿ ವುಡ್ ಆಗ್ಬೇಕು. ಡೈರೆಕ್ಟ್ ಅಲ್ಲಿ ಕ್ಯಾನ್ ಇದ್ದರೆ ಇಂಡೈರೆಕ್ಟ್ ಅಲ್ಲಿ ಇದಾಗಬೇಕು. ಯಾವುದು? ಕುಡ್. ಇದು ಡೈರೆಕ್ಟ್ ಸ್ಪೀಚ್, ಇದು ಇಂಡೈರೆಕ್ಟ್ ಸ್ಪೀಚ್. ರೂಲ್ ನಂಬರ್ 1. ರೂಲ್ ನಂಬರ್ 2 ಬಹಳ ಸರಿ ಬಂದೈತೆ ಎಕ್ಸಾಮ್ ಅಲ್ಲಿ. ಇಮ್ಯಾಜಿನರಿ ವಿಶ್ ಅಂತ ಬರ್ಕೊಳ್ಳಿ. ಯಾವ ವಿಶ್? ಇಮ್ಯಾಜಿನರಿ. ಆ ವಾಕ್ಯದಲ್ಲಿ ವಾಸ್ ಬರಬಾರ್ದು, ಇದೇ ಬರ್ಬೇಕು. ಏನು? ಬೇರೆ ಬರ್ತದೆ, ವಾಸ್ ಕೊಡೋದಿಲ್ಲ. ಇಮ್ಯಾಜಿನರಿ ಅಂದ್ರೆ ಯಾವುದು ಸಾಧ್ಯವಿಲ್ಲ ಅದು. ಆದ್ರೂ ಹೇಳ್ತೀವಿ ನಾವು. ನೀವು ಲೇಡೀಸ್ ನಿಮ್ ತಂದೆಗೆ ಡೈಲಾಗ್ ಹೊಡೆದಿರ್ತೀರ ನೀವು, ಅಪ್ಪಾಜಿ ನಾನು ಮಗನಾಗಿ ಹುಟ್ಟಿರ್ತಿದ್ರೆ. ಜೋಶಲ್ಲಿ ಹೇಳ್ತಾರ ಒಂದ್ಸರಿ. ಈ ತರ ಬರ್ತವೆ. ಡ್ಯಾಶ್ ದ್ಯಾಟ್ ಐ ವೇರ್, ಆಕ್ಚುಲಿ ಐ ವಾಸ್ ಬರ್ಬೇಕು. ಐ ವೇರ್ ಬಂದ್ರೆ ನೀವು ತಿಳ್ಕೋಬೇಕು, ಇದು ಐ ಡ್ಯಾಶ್ ಯುವರ್ ಸನ್. ಬಾಯ್ಸು ಅವ್ರ ತಾಯಿಗೆ ಡೈಲಾಗ್ ಹೊಡೆದಿರ್ತಾರೆ, ತಾಯಿ ನಾನು ನಿನಗೆ ಮಗಳಾಗಿ ಹುಟ್ಟಿರ್ಬೇಕಿತ್ತು, ಈ ಎಲ್ಲ ಕೆಲಸ ನಾನೇ ಮಾಡ್ಕೊಡ್ತಿದ್ದೆ, ತಗಮ್ಮ 1,000 ರೂಪಾಯಿ ಇದ್ರೆ ಕೊಡಿ ಸದ್ಯಕ್ಕೆ. ಏನಾದ್ರೂ ಅವಳ ಕಡೆ ಇಸ್ಕೊಳಕ್ಕ ಟೈಮ್ ಬಿದ್ದಾಗ ಈ ಡೈಲಾಗ್ ಹೊಡಿಯೋದು. ಅಯ್ಯೋ ಮಗನೇ, ಹೌದಾ? ಅಯ್ಯೋ ನೀನ್ ಬಿಡಪ್ಪ, ತಗೋ ಅಂತ ಡಬ್ಬಾಗಿನ್ ತೆಗೆದು ಕೊಡ್ತಾರ. ದಟ್ ಐ ವೇರ್ ಯುವರ್ ಡಾಟರ್. ಇದು ಎಕ್ಸಾಮ್ ನ ಕೊಟ್ಟಾನ. ಡ್ಯಾಶ್ ದಟ್ ಐ ವೇರ್ ಎ ಚೈಲ್ಡ್. ಚೈಲ್ಡ್ ಅಂದ್ರೆ ಪಾಪು. ಒನ್ಸ್ ಅಗೇನ್. ಬೇಜಾರಾಗಿ ಜೀವನದಾಗ ಮನುಷ್ಯ ಈ ಡೈಲಾಗ್ ಹೊಡಿತಾನೆ, ಈ ಜೀವನ ಯಾರಿಗ್ ಬೇಕಪ್ಪ? ನನ್ಗೆ ಮತ್ತೊಂದ್ಸರಿ ನನ್ನ ಬಾಲ್ಯ ಸಿಕ್ಬಿಟ್ರೆ, ಮತ್ತೊಂದ್ಸರಿ ನಾನು ಪಾಪು ಆಗ್ಬಿಟ್ರೆ ಇದು ಸಾಧ್ಯನಾ? ನೀವು ಪಾಪು ಆಗೋದಕ್ಕೆ ಸಾಧ್ಯನಾ? ನಿಮಗೆ ಮುಂದೆ ಪಾಪುಗಳು ಆಗ್ತವೆ. ಈಗ ನೀವೇ ಪಾಪು ಆಗ್ಬೇಕು ಅಂದ್ರೆ ಇದು ಸಾಧ್ಯವೇ? ಇನ್ನೊಂದು ಎಕ್ಸಾಮ್ ನಾಗ ಇದು ಕೊಟ್ಟಾನೆ, ಇಲ್ಲಿ ಡ್ಯಾಶ್ ದಟ್ ಐ ವೇರ್ ಎ ಬ್ಯೂಟಿಫುಲ್. ತಡ್ರಿ, ಸಮಾಧಾನ ಬಾಯ್ಸ್. ಬ್ಯೂಟಿಫುಲ್ ರಿವರ್, ಸುಂದರವಾದ ನದಿ ಆಗಿರ್ತಿದ್ರಿ. ಒಬ್ಬ ಕವಿ ಹೇಳ್ತಾನೆ ಈ ಮಾತು. ಮನುಷ್ಯ ನದಿ ಆಗೋದಕ್ಕೆ ಸಾಧ್ಯನಾ? ಆದರೆ ಅವನ ಕಲ್ಪನೆ
ಎಷ್ಟೋ ಜಮೀನುಗಳಿಗೆ ನಾನು ನೀರು ಪ್ರೊವೈಡ್ ಮಾಡ್ತಿದ್ದೆ. ಎಷ್ಟೋ ಜನ ನನ್ನ ನೀರು ತಗೊಂಡು ತೊಳಿತಿದ್ರು ಅಲ್ಲ, ಕುಡಿತಿದ್ರು. ಎಷ್ಟೋ ಜನ ಬಂದು ನೀರು ಕುಡಿತಿದ್ರು. ಓಕೆ, ಪಾಸಿಟಿವ್ ಯೋಚನೆ ಮಾಡಿ ಬಾಯ್ಸ್. ತೊಳೆಯೋದು, ಸ್ನಾನ ಮಾಡೋದು ಆಮೇಲೆ, ಮೊದಲು ಕುಡಿಯೋದು. ಇವುಗಳು ಬಂದ್ರೆ ಸ್ನೇಹಿತರೆ ನೋಡಿ, ಇವುಗಳು ಬಂದ್ರೆ ಮೈ ಡಿಯರ್ ಫ್ರೆಂಡ್ಸ್, ಇವು ಎಲ್ಲಾದ್ರೂ ಬಂದ್ರೆ ಇದಕ್ಕೆ ನೀವು ಇಮ್ಯಾಜಿನರಿ ವಿಶ್ ಅನ್ಬೇಕು. ಏನನ್ಬೇಕು ಇದಕ್ಕೆ? ಇಮ್ಯಾಜಿನರಿ ವಿಶ್ ಆಗುತ್ತೆ. ಇದು ಬರಕತ್ತೀರಿ, ಬರ್ಸ್ತೀನಿ, ಬರಿಬೇಡಿ. ಬರ್ತಾ ಬಿಡ್ರಿ, ಬರಿಬೇಡಿ, ಬರೆಸ್ತೀನಿ. ಇದು ನಾನು ಎಕ್ಸಾಂಪಲ್ ಕೊಟ್ಟಾಗ ನೀವು ಬರ್ಕೋಬೇಕು. ತಡಿ 1 ಸೆಕೆಂಡ್. ರೂಲ್ ನಂಬರ್ 3 ಏನು ಹೇಳುತ್ತೆ ನೋಡೋಣ. ಎಷ್ಟೋ ಅವಕಾಶಗಳು ಜೀವನದಲ್ಲಿ ಕಳ್ಕೊಂಡಿರ್ತೀವಿ ನಾವು. ಲಾಸ್ಟ್ ಆಪರ್ಚುನಿಟೀಸ್, ಕಳೆದು ಹೋದ ಅವಕಾಶಗಳಿಗೆ ಆನ್ಸರ್ ಯಾವುದು? ವುಡ್. ಆಮೇಲೆ ಟು ರಿಕ್ವೆಸ್ಟ್, ಟು ರಿಕ್ವೆಸ್ಟ್. ಆ ವಾಕ್ಯದಲ್ಲಿ ಇದು ಬರಬೇಕು. ಏನ್ ಬರಬೇಕು? ಪ್ಲೀಸ್ ಬರಬೇಕು. ಆಯ್ತಾ? ಲಾಸ್ಟ್ ಆಪರ್ಚುನಿಟೀಸ್, ಜೀವನದಲ್ಲಿ ಪ್ರತಿಯೊಬ್ರು ಕಳ್ಕೊಂಡಿರ್ತಾರೆ. ಆ ಅವಕಾಶಗಳ ಬಗ್ಗೆ ಎಲ್ಲಾದ್ರೂ ಬಂದ್ರೆ ಆನ್ಸರ್ ಯಾವುದು? ವುಡ್. ಈಗ ನೋಡಿ, ನೆಕ್ಸ್ಟ್ ರೂಲ್ ಇದಕ್ಕೆ. ಇಲ್ಲೇನಿದೆ? ಅದರ ಆಪೋಸಿಟ್ ಏನು? ಸ್ಟ್ರಾಂಗ್ ಪಾಸಿಬಿಲಿಟಿ. ಸ್ಟ್ರಾಂಗ್ ಪಾಸಿಬಿಲಿಟಿಗೆ ಕುಡ್ ಬರುತ್ತೆ. ಇಮ್ಯಾಜಿನೇಷನ್ಗೆ ವುಡ್. ಎವ್ರಿಬಡಿ ಹಿಯರ್ ಡ್ಯಾಶ್ ಬಿಕಮ್ ಅ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಆಯ್ತೋ ಇಲ್ವೋ ಸಾಧ್ಯತೆ? ಈಗ ವರ್ಕ್ ಮಾಡಿಲ್ವಪ್ಪ, ಸುಮ್ಮನೆ ಬಂದ್ವಿ, ಅಟೆಂಡ್ ಮಾಡಿ ಹೋದ್ವಿ ಕ್ಲಾಸ್, ಇಲ್ಲಿಗೆ ಹೋಗ್ಬಿಡುತ್ತದೆ. ಯಾವುದು? ಕೆಲವರು ಬರೀ ಕನಸು ಕಾಣ್ತಾರೆ ಕೂತ್ಕೊಂಡು, ವಿಲೇಜ್ ಆಫೀಸರ್ ಆದ್ರೆ ಹೆಂಗಿರ್ಬೋದು, ನಾ ಹಳ್ಳ್ಯಾಗ ಮಸ್ತ್ ಆರಾಮಾಗಿರ್ತೀನಿ. ಇವು ಯೋಚನೆ ಮಾಡಬಾರ್ದು, ಅದನ್ನು ಟ್ರೈ ಮಾಡು. ಸ್ಟ್ರಾಂಗ್. ಡೇ ಡ್ರೀಮಿಂಗ್ ಇಸ್ ವೆರಿ ಬ್ಯಾಡ್. ನೋ ಡ್ರೀಮಿಂಗ್, ಓನ್ಲಿ ಹಾರ್ಡ್ ವರ್ಕ್. ನೋಡಿ, ಇನ್ನೊಂದು ಕುಡ್. ಇಲ್ಲೇನ್ ಬರ್ಕೊಂಡಿದ್ದೀರ ನೀವು? ಲಾಸ್ಟ್ ಅಬಿಲಿಟೀಸ್. ಪ್ರತಿಯೊಬ್ಬರು ಸಾಮರ್ಥ್ಯಗಳನ್ನು ಕಳ್ಕೊಂಡು ಹೋಗ್ತಾ ಇರ್ತಾರೆ ಏಜ್ ಆದಂಗೆ. ಈಗ ನೀವು ಓಡ್ದಂಗೆ ನನ್ನ ಕೈಯಲ್ಲಿ ಓಡಕ್ಕಾಗೋದಿಲ್ಲ. ಬಿಕಾಸ್ ಐ ಹ್ಯಾವ್ ಕ್ರಾಸ್ಡ್ ಯುವರ್ ಏಜ್ ಲಾಂಗ್ ಬ್ಯಾಕ್. ನೀವು ಸಣ್ಣರಿದ್ದಾಗ ಏನೇನ್ ಮಾಡ್ತಿದ್ರು, ಈಗ ಮಾಡಕ್ಕಾಗುದಿಲ್ಲ ಅವನ್ನ. ಆ ಎಬಿಲಿಟೀಸ್ ಕಳ್ಕೊಂಡಿರ್ತೀರ ನೀವು ಏಜ್ ಜೊತೆಗೆ. ಆಮೇಲೆ ಯಾವ್ದಾರ ಆಕ್ಸಿಡೆಂಟ್ಸ್ ಆದಾಗ ಮನುಷ್ಯ ಏನಾಗ್ತಾನೆ, ಆ ಸಾಮರ್ಥ್ಯ ಕಳ್ಕೊಂಡಿರ್ತಾನೆ. ಸಾಮರ್ಥ್ಯ ಕಳೆದು ಹೋದ ಸಾಮರ್ಥ್ಯಗಳ ಬಗ್ಗೆ ಕೊಟ್ರೆ ಈ ರೂಲ್ ಫ್ಲಾಶ್ ಆಗ್ಬೇಕು. ಇವು ಯಾವುದು ಅವಕಾಶಗಳನ್ನು ಕಳ್ಕೊಂಡ್ರೆ ವಿಚಾರ ಕೊಟ್ರೆ ಇದು ಬರ್ಬೇಕು. ಮದ್ವೆಗೆ ಹೋಗ್ಬೇಕಿತ್ತು, ಹೋಗಿಲ್ಲ ನೀವು, ಅದು ಎಬಿಲಿಟಿನೋ ಏನು ಅಪರ್ಚುನಿಟಿನೋ? ಸ್ಕೋರ್ ಮಾಡ್ಬೇಕಿತ್ತು ಇನ್ನು ಡಿಗ್ರಿಯಲ್ಲಿ, ಜಾಸ್ತಿ ಸ್ಕೋರ್ ಆಗಿಲ್ಲ, ಅದು ಎಬಿಲಿಟಿನೋ ಅಥವಾ ಇದು? ಅದು ಡಿಗ್ರಿ ಎಕ್ಸಾಮ್ ಲಾಸ್ಟ್ ಇಯರ್ ಹೋಯ್ತು, ಅದು ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ಇಟ್ ಬ್ಯಾಕ್ ಅಗೇನ್. ಅಬಿಲಿಟೀಸ್ ಗೊತ್ತಾಗ್ತವೆ. ಆ ಸೆಂಟೆನ್ಸ್ ಕೊಟ್ಟಿರ್ತಾನೆ ಆ ಥರ. ಆಮೇಲೆ ಇನ್ನೊಂದು ಕುಡ್. ಇಲ್ಲೇನ್ ಬರ್ದಿರಾ? ರಿಕ್ವೆಸ್ಟ್. ಸೇಮ್ ಇದು ಯೂಸ್ ಆಗುತ್ತೆ.
ಇವೆರಡು ಒಂದೇ ಕ್ವಶನ್ ಕೊಡಕ್ ಬರುವುದಿಲ್ಲ ಇವರು ಈ ಒಂದು ಸೆಂಟೆನ್ಸ್ ಕೊಟ್ಟು. ಇದಕ್ಕೆ ಒಂದು ರೂಲ್ ಎಕ್ಸ್ಟ್ರಾ ಬರ್ತದೆ. ಟು ಎಕ್ಸ್ಪ್ರೆಸ್ ಡಿಸೈರ್, ಟು ಎಕ್ಸ್ಪ್ರೆಸ್ ಡಿಸೈರ್, ಆಸೆಗಳನ್ನ ವ್ಯಕ್ತಪಡಿಸಲು. ನೀವು ನಿಮ್ಮ ಗರ್ಲ್ ಫ್ರೆಂಡಿಗೆ ಹೇಳ್ತೀರಾ, ನಾನು ನಿನ್ನ ತಂದೆ ತಾಯಿಗೆ ಭೇಟಿ ಆಗ್ಬೇಕಂತಿದ್ದೀನಿ. ಅವಾಗ ಐ ಡ್ಯಾಶ್ ಲೈಕ್ ಟು ಮೀಟ್ ಯುವರ್ ಪೇರೆಂಟ್ಸ್. ಐ ಕುಡ್ ಲೈಕ್ ಅನ್ಬಾರ್ದು, ಐ ವುಡ್ ಲೈಕ್, ಬಿಕಾಸ್ ದಟ್ ಈಸ್ ಯುವರ್ ಡಿಸೈರ್. ಬಂದು ಕೇಳ್ತೀನಿ, ಹೌದು ಅಂದ್ರೆ ಮುಂದುವರಿಯೋಣ, ಇಲ್ಲ ಅಂದ್ರೆ ನಿನ್ ದಾರಿ ನಿನ್ಗ, ನನ್ ದಾರಿ ಮುಗಿದು. ಇವೆಲ್ಲ ಮರ್ಡರ್ ಮಾಡ್ಕೊಂಡು ತಿರುಗಬಾರ್ದು. ಜೀವನದಲ್ಲಿ ಬರ್ತಾವ ಇವೆಲ್ಲ, ಬಹಳ ಸೀರಿಯಸ್ ಆಗಿ ತಗೋಬಾರ್ದು. ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡೋದು. ನಾನು ಹಂಗ ಮಾಡಿದ್ದೀನಿ ಕಾಲೇಜಲ್ಲಿ, ಟೆನ್ಷನ್ ತಗೊಳಕ್ ಹೋಗಿಲ್ಲ. ಅವರ ನಗಾಕತ್ತಾರ, ಹೌದಾ ಸರ್? ಅವು ಎಷ್ಟಾಗ್ಯಾವ, ಏನು ಪರ್ಸನಲ್ ಅವು. ಆಗ್ಲಿಲ್ಲ, ಮುಗೀತ್, ಕ್ಲೋಸ್, ಚಾಪ್ಟರ್ ಕ್ಲೋಸ್. ಮೊದಲನೇ ಮಾತು ಸೀರಿಯಸ್ ತಗೊಂಡೇಲ್ಲ ನಾವೆಲ್ಲ ವಿಚಾರ. ಎರಡನೇ ನಮ್ಮ ಫ್ರೆಂಡ್ಸಿಗೂ ಹೇಳಿನಿ ಭಾಳ ಮಂದಿಗೆ, ಅವಾಗ ಬ್ಯಾಡ್ ಇವೆಲ್ಲ ಮಾಡಕ್ ಹೋಗ್ಬಿಡ್ರಿ ಅಂದ್ರಿ. ತಲೆ ಕೆಡ್ಸ್ಕೊಂಡು ಏನೋ ಲವ್ ಮ್ಯಾರೇಜ್ ಆಗಿ ಇಂಟರ್ ಕ್ಯಾಸ್ಟ್ ಆಗಿ ಏನೇನೋ ಮಾಡ್ಕೊಂಡ್ಬಿಟ್ರು ಆ ಟೈಮ್ನಾಗ. 1979-80 ಬಹಳ ಹಿಂದಿನ ವಿಚಾರ, ಹೌದಾ? ಈಗ ಬಾಯ್ಸ್ ಇಲ್ಲಿ ನೋಡಿ ವಾಪಸ್ ಬರ್ರಿ. ಇದು ಮತ್ತು ಅದು ಎರಡು ಬರ್ಕೊಂಡ್ರೆ ನಿಮ್ಗ ಒಂದು 6 ರಿಂದ 10 ಉದಾಹರಣೆಗಳು ಎಕ್ಸಾಮ್ನಾಗ ಏನ್ ಬಂದಾವು ಬರೆಸ್ತೇನೆ. ಇದ್ರ ಮ್ಯಾಗ ಬಹಳ ಬಂದಾವ. ಯಾವ್ದು? ಅದು ಮತ್ತೆ ಬರ್ಬೋದು. ಓಕೆ, ಸ್ವಲ್ಪ ಇದ್ರ ಬಗ್ಗೆ ಏಕಾಗ್ರತೆ ವಹಿಸಿ ಬರ್ಕೊಳ್ಳಿ, ಹೇಳ್ತೇನೆ. ಪ್ಲೀಸ್ ರೈಟ್ ಡೌನ್. ಹೋಗೋಕ್ಕಿಂತ ಮೊದಲು ಒಂದು ಪ್ಯಾಸೇಜ್ ಕೊಡ್ತೀನಿ ನಿಮ್ಗೆ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಬರ್ರಿ. ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡೋಕೆ ಆಪ್ಸ್ ಎಲ್ಲ ಇದಾವ ನಿಮ್ಮ ಹತ್ರ, ಯೂಸ್ ಮಾಡಿ ಅದನ್ನ. ಒಟ್ಟು ನಾಳೆ ಕ್ವಶನ್ಸ್ ಕೇಳಿದಾಗ ಅದ್ರ ಬಗ್ಗೆ ನೀವು ಆನ್ಸರ್ ಮಾಡಕ್ ಬರ್ಬೇಕು ಅಂದ್ರೆ ಪ್ಯಾಸೇಜ್ ಅರ್ಥ ಆಗ್ಬೇಕು. ಸುಮ್ಮನೆ ಹಾಗೆ ಓದಿದ್ರಿ ಏನು ಗೊತ್ತಾಗೋದಿಲ್ಲ. ಪ್ಯಾಸೇಜ್ ಲಾಸ್ಟಿಗೆ ಇಟ್ಕೋರಿ, ಆದ್ರೆ ಇರ್ಲಿ ನೋಡುದು. ಇದ್ ಬರ್ಕೊಳ್ರಿಪ್ಪ, ಫಸ್ಟ್ ಇದ್ ಮುಗ್ಸುನ್, ಟೈಮ್ ಸಿಕ್ಕರೆ ನೋಡುದು. ಯಾರ್ಯಾರು ಬರ್ದಿಲ್ಲ ಬರ್ಕೊಳ್ಳಿ. ಬರ್ದ ಬಿಟ್ಟಿದ್ದೀರಾ? ಆಯ್ತು ಬಿಡಿ. ಓಕೆ, ಈಗ ಎಕ್ಸಾಂಪಲ್ ನಂಬರ್ 1 ಬರ್ಯಾಕತ್ತ. ನೀನು ಬರೀತೀರಮ್ಮ? ಬರಿತಾ ಇದ್ದೀರಾ? ಬರ್ದ್ರು? ಬರ್ದಾಯ್ತು. ಬಿಫೋರ್ ದ ಆಕ್ಸಿಡೆಂಟ್ ಎಕ್ಸಾಂಪಲ್ ಬಂದಿರೋದು. ಬಿಫೋರ್ ದ ಆಕ್ಸಿಡೆಂಟ್, ಅವನು, he dash walk, WALK, walk fast. he dash walk fast, ವೇಗವಾಗಿ ನಡೀತಿದ್ದ. ಬಟ್ now, ಈಗ, but now he cannot stand. ಕನ್ನಡದಲ್ಲಿ ಅರ್ಥ ಮಾಡಿದ್ರೆ ಆನ್ಸರ್ ಬರ್ತದೆ. ಮೊದಲು ವೇಗವಾಗಿ ನಡೀತಿದ್ದ, ಈಗ ನಿಂದ್ರಕ್ಕ ಆಗ್ವಲ್ತು ಅಂದಾಗ ವೇಗವಾಗಿ ನಡೆಯುವ ಸಾಮರ್ಥ್ಯ ಅವನೇನಾಗಿದೆ, ಒಂದು ಕಳೆದೋಗಿದೆ. ಆನ್ಸರ್ ಯಾವುದು? ಗುಡ್, ಬರ್ಕೊಳ್ಳಿ. ನೆಕ್ಸ್ಟ್, ಇಫ್, ಒಂದು ವೇಳೆ, ಇಫ್ she had invited me,
if she had invited me, ಒಂದು ವೇಳೆ ಅವಳು ನನಗೆ ಆಹ್ವಾನ ನೀಡಿರ್ತಿದ್ರೆ, ಅಂದ್ರೆ ಈ ಕಡೆ ಇರ್ತದೆ ಎಲ್ಲೋ ಒಂದ್ ಕಡೆ. ಇಫ್ ಶಿ ಹ್ಯಾಡ್ ಇನ್ವೈಟೆಡ್ ಮೀ, ಐ ಡ್ಯಾಶ್ ಹ್ಯಾವ್ attended, I dash have attended her marriage, I dash have attended her marriage last month. ಕಳೆದ ತಿಂಗಳು ಮದುವೆ ಆಗಿ ಹೋಗಿದೆ, ಅವಳು ಅವನಿಗೆ ಇನ್ವೈಟ್ ಮಾಡಿಲ್ಲ. ಇದು ಇನ್ವೈಟ್ ಮಾಡುವ ಅವಕಾಶ ಅವನು ಕಳೆದುಕೊಂಡಿದ್ದಾನೆ. ಇಲ್ಲಿದೆ ನೋಡಿ ಆನ್ಸರ್. ಯಾವುದು ಆನ್ಸರ್? ಯಾವುದು? ವುಡ್. ನೆಕ್ಸ್ಟ್ ಒನ್, ರಮೇಶ್ ಟೋಲ್ಡ್ Arjun, Ramesh told Arjun that, Ramesh told Arjun that he ಆದ್ಮೇಲೆ ಡ್ಯಾಶ್ ಹಾಕೊಳ್ಳಿ. he dash score above 90%. ಇದು ಎರಡು ರೂಲ್ಸಿಗೆ ಅನ್ವಯವಾಗುತ್ತೆ. ಇದು ಏನು? ಸ್ಟ್ರಾಂಗ್ ಪಾಸಿಬಿಲಿಟಿ. ಅದು ಕುಡ್ ಬರ್ತದೆ ಆನ್ಸರ್. ಆಮೇಲೆ ಇಂಡೈರೆಕ್ಟ್ ಸ್ಪೀಚ್ ನ ಕುಡ್ ಐತು, ಕ್ಯಾನ್ ಐತು. ಇದು ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದೆ. ಇದು ಟೋಲ್ಡ್ ದ್ಯಾಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಡೈರೆಕ್ಟ್ ಫ್ಲಾಶ್ ಆಗ್ಲೇಬಾರ್ದು. ಇವು ಎರಡು ರೂಲ್ಸಿಗೆ ಅನ್ವಯವಾಗುತ್ತೆ. ಅದಕ್ಕೆ ನಿಮ್ಮ ಆನ್ಸರ್ ಯಾವುದು? ಕುಡ್. ಆರ್ ಯು ಫೀಲಿಂಗ್ ಕಂಫರ್ಟೇಬಲ್? ಲಿಟಲ್ ಬಿಟ್, ಸ್ವಲ್ಪ ಬರೀ. ನೆಕ್ಸ್ಟ್, dash you please, shut your mouth, ತಾವು ದಯಮಾಡಿ ತಮ್ಮ ಬಾಯಿಯನ್ನು ಮುಚ್ಚಿಕೊಳ್ಳುತ್ತೀರಾ ಅಂತ ಹೇಳಕತ್ತಾನ. ಇದಕ್ಕ ಆನ್ಸರ್ ಹೇಳ್ರಿ ನೀವು ಬಾಯ್ಸ್. ವುಡ್ ಯು ಪ್ಲೀಸ್? ಯಾಕಂದ್ರೆ ಇಲ್ಲಿ ಕೊಟ್ಟಿದ್ದೀನಿ ನಾನು. ಪ್ಲೀಸ್ ಅಂತ ಕೊಟ್ಟ ವುಡ್. ಆಮೇಲೆ ಇದಕ್ಕೂ ಬರ್ತದೆ ಆನ್ಸರ್ ಸೇಮ್. ಯಾವುದು? ಇದಕ್ಕೂ ಪ್ಲೀಸೇ ಬರುತ್ತೆ. ಈಗ ಯಾರೋ ಬಸ್ ಅಲ್ಲಿ ಫುಲ್ ಕಿಟಕಿ ತೆಗೆದು ಕುಂತಾರಂತೀರಿ, ಸಿಕ್ಕಾಪಟ್ಟೆ ಗಾಳಿ ಹೊಡ್ಯಾಕತ್ತೈತಿ, ನಿಮ್ಗೆ ಉಸಿರ ತೊಗೊಳಕ್ ಬರಾಕತ್ತಿಲ್ಲ. ಅವಾಗ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಬೇಕು, ಏನ ಕಿಟಕಿ ಬಂದ್ ಮಾಡ್ತೀವೋ ನಿಂಗೆ ಹೊರಗೆ ಹಾಕ್ಲಿ ಅಂತೀರಿ. ಅಷ್ಟ್ ಹೇಳಿದ್ರಿ ಅಂದ್ರೆ ಹಾಕ್ಪ ಹೊರಗಂತ ನಾವು ಜಗಳಕ್ಕ ಕುಂತ ಬಿಡ್ತಾರ. ಅವ್ರಿಗೆ ಹೇಳ್ಬೇಕು, ಅಣ್ಣ ನಿಮ್ ಕಾಲ್ ಎಲ್ಲದಾವು? ಇಲ್ಲದಾವ್. ಕಾಲ್ ಮುಗಿತೀನಿ, ಸ್ವಲ್ಪ ಕಿಟಕಿ ಹಾಕ್ರಿ ಅಂದ್ರೆ ಎಗ್ಗದಮ್ ಹಾಕ್ತಾರ. ಏನ್ ಚಲೋ ಮನುಷ್ಯ ಅದನ್ಲಿಕ್ಕೆ ಹೋದ್. ಜೋರ್ ಮಾಡಕ್ ಹೋಗ್ಬಾರ್ದು ಎಲ್ಲೂ ಬಾಯ್ಸ್. ಇದು ಒಳ್ಳೇದಲ್ಲ, ಎಲ್ಲೆಲ್ಲೂ ಒಳ್ಳೇದಲ್ಲ. ಪ್ರೀತಿಯಿಂದ ಮನ್ಸ್ ಗೆಲ್ಬೇಕು. ಜಗಳ ಎಂದೂ ಆಡಕ್ ಹೋಗ್ಬಾರ್ದು. ಯಾರು ಜಗಳದಿಂದ ಏನೂ ಸಾಧಿಸಿಲ್ಲ ಸ್ನೇಹಿತರೆ. ಲವ್ ಅಂಡ್ ಅಫೆಕ್ಷನ್ ಇರ್ಬೇಕು. ಅವ್ರಿಗೆ ಹೇಳ್ಬೇಕು, ಅಣ್ಣವ್ರೆ ಸ್ವಲ್ಪ ಕಿಟಕಿ ಹಾಕ್ಬಿಡಿ, ಯಾಕಂದ್ರೆ ಉಸಿರಾಡಕ್ ಆಗ್ತಿಲ್ಲ, ನಂದು ಹಾರ್ಟ್ ಬಂದ್ ಆದ್ರೆ ಇದಕ್ಕೆ ಜವಾಬ್ದಾರಿ ನೀವು ಅಂದ್ಬಿಟ್ರೆ ಎಗ್ದಮ್ ಹಾಕಿ ಗಪ್ ಕುಂದಿರ್ತಾರ. ಸೀರಿಯಸ್ ಆಗ್ಬಿಡ್ತಾರ. ಕೇಳ್ರಿ, ಇದು ಬರ್ಕೊಂಡ್ರ ಆಯ್ತನ. ಆಮ್ಯಾಗ ಇದಕ್ಕೆ ಆನ್ಸರ್ ಯಾವುದು? ಪ್ಲೀಸ್ ಅಂದ. ಉಡ್ಡು ಕರೆಕ್ಟ್, ಅದು ಕರೆಕ್ಟ್. ಎರಡು ಒಟ್ಟಿಗೆ ಕೊಡಕ್ ಬರುದಿಲ್ಲ ಇಂಥ ಆಪ್ಷನ್ಸ್ ಅಲ್ಲಿ. ನೆಕ್ಸ್ಟ್ ಒನ್, earlier he dash ride, R-I-D-E, ride rashly, R-A-S-H-L-Y. Earlier he dash ride rashly, but now he cannot
ಸಿಟ್ ಪ್ರಾಪರ್ಲಿ, ಕುಂದ್ರಕ್ಕೂ ಆಗೋದು ಆ ನಮೂನಿ ಎಲ್ಬ ಮುರಿದವು. ಅಂದ್ರೆ ಆ ಸಾಮರ್ಥ್ಯ ಮನುಷ್ಯ ಇಟ್ಕೊಂಡನೋ ಕಳ್ಕೊಂಡನು. ಅದಕ್ಕೆ ಆನ್ಸರ್ ಯಾವುದು? ಇದು ಯಾವ ನಿಯಮಕ್ಕೆ ಅನ್ವಯವಾಗುತ್ತೆ? ಲಾಸ್ಟ್ ಎಬಿಲಿಟಿ. ಸಾಧ್ಯವಾದಷ್ಟು ನಾವು ರೂಲ್ಸ್ ಅನ್ನ ನೆನ್ಪಿಟ್ಕೊಂಡು ಮುಂದುವರಿಬೇಕು. ನೆಕ್ಸ್ಟ್ ಒನ್, ಡ್ಯಾಶ್ ದಟ್ ಐ ವೇರ್, ಡ್ಯಾಶ್ ದಟ್ I wear a bird, BIRD. ನಾನು ಪಕ್ಷಿಯಾಗಿ ಹುಟ್ಟಬೇಕಿತ್ತು. ಶಾಲಿಗೆ ಹೋಗ್ಬೇಕಾದ್ರೆ ಇವೆಲ್ಲ ಡೈಲಾಗ್ ಹೊಡೆದಿರಿ ನೀವು, ಇಲ್ಲ ನಕೋಬೇಡ್ರಿ. ಈ ಬ್ಯಾಗ್ ಹೊತ್ಕೊಂಡ ಕತ್ತಿ ನಡ್ದಂಗ ನಡ್ಕೊಂಡು ಯಾರು ಹೋಗ್ತಾರ? ಆಮೇಲೆ ಅಲ್ಲಿ ಓದ್ಬೇಕು, ಆಮೇಲೆ ಹೊಡ್ತಾ ತಿನ್ಬೇಕು ಟೀಚರ್ ಕಡೆ. ಅದ್ರ ಬದ್ಲಿ ಅಲ್ಲಿ ಕುಂತೈತ್ ನೋಡಿ ಪಕ್ಷಿ, ಆ ಪಕ್ಷಿ ಆಗಿರ್ತಿದ್ರೆ ಈ ಮರದಿಂದ ಆ ಮರ, ಅಲ್ಲಿಂದ ಅಲ್ಲಿ ಆರಾಮಾಗಿ ಹಾರಾಡ್ಕೊಂಡಿರ್ತಿದ್ದೆಪ್ಪ ಅಂತ ಅನಿಸ್ತಿದೆ. ಇದು ಯಾವ ರೂಲಿಗೆ ಸಂಬಂಧ ಅಂದ್ರೆ ಇದಕ್ಕೆ ಇಮ್ಯಾಜಿನೇಷನ್. 4 ಬರ್ಕೊಳ್ಳಿ, ಅದು ಇಂಪಾರ್ಟೆಂಟ್. ಅದು ಇನ್ನೊಂದು ಬರ್ಕೊಳ್ಳಿ, ಡ್ಯಾಶ್ ದಟ್ I wear a child. I wear a child once again. I wear a child once again. ಮತ್ತೊಂದ್ಸರಿ ನಾನು ಸಣ್ಣ ಪಾಪು ಇರ್ತಿದ್ರೆ ಎಷ್ಟ್ ಚಲೋ ಇರ್ತಿತ್ತು ಅಂದಾಗ ಈ ವುಡ್ ಕುಡ್ ಆನ್ಸರ್ ಇದಕ್ಕೆ. ಬಿಕಾಸ್ ಇಟ್ ಈಸ್ ಇಮ್ಯಾಜಿನೇಷನ್. ವಾಕ್ಯದಲ್ಲಿ ಏನ್ ಕೊಟ್ಟಿದ್ದಾರೆ? ವಾಕ್ಯದಲ್ಲಿ 5 ಪಕ್ಕದಲ್ಲಿ ವೇರ್ ಕೊಟ್ಟ ಅಂದ್ರೆ ಯೋಚನೆ ಮಾಡಂಗೇ ಇಲ್ಲ. ಇದೇ ಇಮ್ಯಾಜಿನೇಷನ್. ನೆಕ್ಸ್ಟ್ ಒನ್, ಡ್ಯಾಶ್ ದಟ್ ಐ ವೇರ್ a beautiful river. I wear a beautiful river ಅಂತ ಕೊಟ್ಟ ಎಕ್ಸಾಮ್ ಅಲ್ಲಿ. ಇದಕ್ಕೆ ಆನ್ಸರ್ ಯಾವುದು ಅಂತ ಕೇಳಿದ್ರೆ ನೀವು ವುಡ್ ಅಂತ ಹಾಕೋಬೇಕು. ಅಥವಾ ಪ್ರಾರಂಭದಲ್ಲಿ ವುಡ್ ಕೊಟ್ಟು ಮುಂದೆ ಡ್ಯಾಶ್ ಕೊಟ್ರೆ ಇದು ಬರ್ಬೇಕು ಆನ್ಸರ್ ಅಂತ ಒಂದ್ 2 ಬರ್ಕೊಳ್ಳಿ. ವುಡ್ that I dash would that I dash born, BORN, born as your daughter or son. ಏನಾದ್ರೂ ಬರ್ಕೊಳ್ಳಿ, daughter or your son. ಆ ಡ್ಯಾಶ್ ಅಲ್ಲಿ ವಾಸ್ ಬರ್ಬೇಕು, ವೇರ್ ಬರ್ಬೇಕು, ನೀವೇ ಡಿಸೈಡ್ ಮಾಡಿ. ಇದು ಕಾಲ್ಪನಿಕ ಹಾರೈಕೆ. ಇದಕ್ಕೆ ಆನ್ಸರ್ ಅಲ್ಲಿ ವೇರ್ ಬರ್ಬೇಕು. ಇದು ಬರ್ಬೋದು. ಈ ಸಲ ಸೈಡಿಗೆ ಬರ್ಕೊಳ್ಳಿ, ಬರಬಹುದು. ಎಲ್ಲದೂ ಬರ್ಬೋದು ಅಂತ ಬರ್ಕೊಂಡ್ರಿ ಅಂದ್ರೆ ರ್ಯಾಂಕ್ ಹೊಡಿತೀರಿ ನೀವು, ಗ್ಯಾರಂಟಿ ಹೊಡಿತೀರಿ. ಬರಬಹುದು ಅಂತ ಓದ್ಬೇಕು, ಬರಬಹುದು ನೆನ್ಪಿಟ್ಕೋಬೇಕು, ಬರಬಹುದು ಇದೆ 20 ಟೈಮ್ಸ್ ನೋಡ್ಬೇಕು, ಬಿಟ್ಟು ಯಾವ್ದೂ ಮರೆಯಂಗಿಲ್ಲ ನೀವು. ಇದು ಇವೆರಡ ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕಾದ್ರೆ 20 ಸಲ ಬೇರೆ ಬೇರೆ ಟೈಮ್ ತೆಗೆದು ನೋಡಿ ಪ್ರಾಕ್ಟೀಸ್ ಮಾಡ್ಬೇಕು, ನೆನ್ಪಿಟ್ಕೋಬೇಕು. ಪಿಕ್ಚರೈಸೇಷನ್ ಮಾಡ್ರಿ, ನೆನ್ಪುಳಿಯುತ್ತೆ. ನೆಕ್ಸ್ಟ್ ಬರ್ಕೊಳ್ಳಿ. ನೆಕ್ಸ್ಟ್ ಒನ್, ಇಫ್ ಯು work hard, you dash get the job. ನೀನು ವರ್ಕ್ ಮಾಡಿದ್ಯ ಅಂದ್ರೆ ನಿನಗೆ ಜಾಬ್ ಸಿಗುವ ಸಾಧ್ಯತೆ ಜಾಸ್ತಿ ಇದಾವೆ.
ಇದಕ್ಕೆ ಆನ್ಸರ್ ಯಾವುದು? ವುಡ್ ಕರೆಕ್ಟ್ ಅಂಡ್ ಕುಡ್ ಕರೆಕ್ಟ್. ಅದು ಇಮ್ಯಾಜಿನೇಷನ್ ಆಗಲ್ಲ, ಅದು ಸಾಧ್ಯತೆ ಜಾಸ್ತಿ ಆಗ್ಬಿಡುತ್ತೆ. ಯು ಕುಡ್ ಗೆಟ್ ದ ಜಾಬ್. ಯುವರ್ ಪಾಸಿಬಿಲಿಟಿ ಬಿಕಮ್ಸ್ ವೆರಿ ಪವರ್ಫುಲ್. ಲಾಸ್ಟ್ ಎಕ್ಸಾಂಪಲ್ ಬರ್ಕೊಳ್ಳಿ. ಆಮೇಲೆ ಒಂದು ಸಣ್ಣ ಪ್ಯಾಸೇಜ್ ಡಿಸ್ಕಸ್ ಮಾಡೋಣ. ಬರ್ದು ಕೊಡ್ತೀನಿ ನೋಡಿ. ನೆಕ್ಸ್ಟ್ ಒನ್, if the boy had applied, APPLIED, applied in this area, ಈ ಏರಿಯಾದಾಗ ಅವ ಅಪ್ಲೈ ಮಾಡಿರ್ತಿದ್ರೆ, he dash have got selected. ಅವನು ಈ ಏರಿಯಾದಲ್ಲಿ ಅಪ್ಲೈ ಮಾಡಿರ್ತಿದ್ರೆ ಅವನು ಸೆಲೆಕ್ಟ್ ಆಗ್ಬಿಡ್ತಿದ್ದ. ಆ ಅವಕಾಶ ಹೋಗ್ಬಿಟ್ಟೈತಿ. ಹ್ಯಾಡ್ ಅಂದ್ಕೊಂಡಾನೋ ವಿಲ್ ಅಂದ್ಕೊಂಡ ನೋಡಿ ವಾಕ್ಯದಲ್ಲಿ. ಹ್ಯಾಡ್ ಅನ್ನೋದು ಪ್ರೆಸೆಂಟು ಅಂಡ್ ಪಾಸ್ಟ್. ಪಾಸ್ಟ್ ಅನ್ನೋದು ಚಾನ್ಸ್ ಐತೋ ಏನ ಹೋಗೈತೆ ಅವಕಾಶ. ಇವತ್ತಿನ ದಿನ ಮತ್ತೆ ಜೀವನದಲ್ಲಿ ವಾಪಸ್ ಬರುವುದಿಲ್ಲ, ದಟ್ ಈಸ್ ಗಾನ್. ನಾಳೆದು ಫ್ಯೂಚರ್, ಇವತ್ತಿನ ಬೆಳಿಗ್ಗೆ ಇಲ್ಲಿವರೆಗೆ ಪಾಸ್ಟ್. ಲಾಸ್ಟ್ ಅಪರ್ಚುನಿಟಿ ಇದ್ದಾಗ ಆನ್ಸರ್ ಯಾವುದು? ವುಡ್ ಬರುತ್ತೆ. ಆಯ್ತಾ? ಬರ್ಕೊಂಡ್ರಿ ಬಾಯ್ಸ್ ಅಂಡ್ ಗರ್ಲ್ಸ್? ಈಗ ವಾರಕ್ಕೆ ಒಂದು ಪ್ಯಾರಾಗ್ರಾಫ್ ಕಂಪಲ್ಸರಿ ಮಾಡಿಸ್ತೇವೆ ನಾವು. ಕಾಂಪ್ರಿಹೆನ್ಷನ್ ಒಂದು ಬೇಕದು. ಎಲ್ಲ ಮುಗಿದ್ಮೇಲೆ ಲಾಸ್ಟಿಗೆ ಅದು ಮಾಡದೇನೆ ಹೋಗ್ಬಿಟ್ರಿ ಅಂದ್ರೆ ಬರೋಬ್ಬರಿ ಅನ್ಸೋದಿಲ್ಲ. ನನಗೆ ಜಸ್ಟಿಸ್ ಆಗ್ಬೇಕದು ಕರೆಕ್ಟ್ ಆಗಿ. ಏನ್ ಮಾಡಕತ್ತೀವೋ ಅದು ನಮ್ಗೆ ಯೂಸ್ ಆಗ್ಬೇಕು ಎಕ್ಸಾಮ್ನಾಗ. ಒಂದು ಪ್ಯಾಸೇಜ್ ಗ್ಯಾರಂಟಿ ಇರ್ತದೆ. ಯಾವ್ದ್ರಲ್ಲಿ? ಒಂದು ಸಿಂಪಲ್ ಕೊಡ್ತೀನಿ, ನಾನು ಟಫ್ ಕೊಡೋದಿಲ್ಲ, ಈಸಿ ಪ್ಯಾಸೇಜೇ ಕೊಡ್ತೀನಿ. ನಿಧಾನಾಗಿ ಒಂದೊಂದೇ ಟಫ್ ತಗೊಂಡು ಹೋಗೋದು. ಬರ್ಕೋತೀರಾ? ಹೆಡಿಂಗ್ ಬರ್ಕೊಳ್ಳಿ. ಆ ಗ್ರಾಮರ್ ಜೊತೆಗೆ ಇರ್ಬೇಕಿದ್ ನಡುವೆ. ಕಾಂಪ್ರಿಹೆನ್ಷನ್ ಅಂತ ಬರ್ಕೊಳ್ಳಿ. ಇವುಗಳ ಮುಂದಿನ ಎಕ್ಸರ್ಸೈಸ್ ನಾಳೆ ಬಂದ ತಕ್ಷಣ ಶುಡ್ ಬಗ್ಗೆ, ಮಸ್ಟ್ ಬಗ್ಗೆ, ಕ್ಯಾನ್ ಬಗ್ಗೆ, ಮೇ ಬಗ್ಗೆ, ಮೈಟ್ ಬಗ್ಗೆ ಬಹಳ ಕಲಿಯೋದಿದೆ. ಆದ್ರೆ ಇವು 4 ಕಲ್ತಿರಲ್ಲ, ಇವುಗಳ ಬಗ್ಗೆ ನಾಳೆ ಕೊಡ್ತೀನಿ. 4 ಎಕ್ಸಾಂಪಲ್ ನೀವು ಮಾಡಬೇಕು. ಬಂದ ತಕ್ಷಣ ಮೊದಲು 4 ಉದಾಹರಣೆ ಅದ್ರ ಮ್ಯಾಗ ನೆನ್ಪಿಟ್ಕೋಬೇಕಂದ್ರೆ ಓದ್ಕೊಂಡ್ ಬರ್ಬೇಕು ಇವತ್ತು. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಯಾವ್ದು? ಕಾಂಪ್ರಿಹೆನ್ಷನ್. What is the meaning of this word? Comprehension is a noun or verb. Addition ಏನು? noun. Add ಅಂದ್ರೆ ಏನು? verb. SION ಅಂತ ಬಂದ್ರೆ it is not a verb, it is a noun. ಪ್ಯಾಸೇಜ್ ಕೊಟ್ಟಿರ್ತಾರೆ, ಅದಕ್ಕೆ ಕಾಂಪ್ರಿಹೆನ್ಷನ್ ಅಂತಾರೆ. ಹೌದಾ? ಇದು ಯಾವ ವರ್ಡ್ ಇಂದ ಬಂದಿದೆ? ಇದು ವರ್ಬ್. ಇದು ಕಾಂಪ್ರಿಹೆಂಡ್ ದ ಗಿವನ್ ಪ್ಯಾಸೇಜ್ ಅಂತ ಕೊಡ್ತಾರೆ. ಅಂದ್ರೆ ಕಾಂಪ್ರಿಹೆಂಡ್ ಅಂದ್ರೆ ಏನ್ ಗೊತ್ತಾ? ನೀವು ಆ ಆಥರ್ ಯಾರು ಬರ್ದಿದಾರಲ್ಲ ಅವನ ಸ್ಥಾನದಲ್ಲಿ ನಿಂತ್ಕೊಂಡು ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನಂತಾರೆ? ಕಾಂಪ್ರಿಹೆಂಡ್. ನಿಮ್ ಫ್ರೆಂಡಿಗೆ ಹೇಳ್ಬೇಕು ನೀವು, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೈ ಫೀಲಿಂಗ್ಸ್ ಅನ್ನೋ ಬದಲಿ ಪ್ಲೀಸ್ ಕಾಂಪ್ರಿಹೆಂಡ್ ಮೈ ಫೀಲಿಂಗ್ಸ್ ಅಂದ್ರೆ ನನ್ನ ಸ್ಥಾನದಲ್ಲಿ ನಿಂತ್ಕೊಂಡು ನನ್ನ ಫೀಲಿಂಗ್ಸ್ ಅನ್ನ ಅರ್ಥ ಮಾಡ್ಕೋ.
ಕಾಂಪ್ರಿಹೆಂಡ್ ಅಂದ್ರೆ ಏನು? ಅಂಡರ್ಸ್ಟ್ಯಾಂಡ್ ಪರ್ಫೆಕ್ಟ್ಲಿ. ಅರ್ಥ ಏನು? ಅಂಡರ್ಸ್ಟ್ಯಾಂಡ್ ಪರ್ಫೆಕ್ಟ್ಲಿ. ಆ ಪ್ಯಾಸೇಜ್ ಅನ್ನು ಓದಿ ಅರ್ಥ ಮಾಡಿಕೊಂಡು ಕ್ವಶನ್ಸ್ ನೋಡ್ಬೇಕು, ಏನ್ ಕ್ವಶನ್ಸ್ ಓದಿ ಪ್ಯಾಸೇಜ್ ಓದ್ಬೇಕು? ಕ್ವಶನ್ಸ್ ಓದಿ ಪ್ಯಾಸೇಜ್ ಓದೋದು ಇದು ಉಲ್ಟಾ ಲೆಕ್ಕಾಚಾರ. ಇದು ಎಂದು ಮಾಡಬಾರ್ದು. ಪ್ಯಾಸೇಜ್ ಓದ್ಕೋಬೇಕು ಚೆನ್ನಾಗಿ. ಅರ್ಥ ಆಯ್ತಾ? ಕ್ವಶನ್ಸ್ ನೋಡ್ಬೇಕು. ಅರ್ಥ ಆಗಿಲ್ಲ ಬಿಟ್ಟು ನೆಕ್ಸ್ಟ್ ಹೋಗ್ಬೇಕು. ಯಾವ್ದು ಗ್ರಾಮರ್ ಪಾರ್ಟ್ ಓವಿಯೋ ಮಾಡ್ಕೊಂಡ್ಬಿಡ್ಬೇಕು. ಅರ್ಥನಾಗಿಲ್ಲ ತಗೊಂಡು ಏನ್ ಮಾಡ್ತೀರಿ? ಆ ಮೈನಸ್ ಮಾರ್ಕ್ಸ್ ಬೇರೆ ಇರ್ತಾವಲ್ಲಿ ಅಲ್ವಾ? ಆಯ್ತು. ಕಾಂಪ್ರಿಹೆನ್ಷನ್ ಅಂತ ಬರ್ಕೊಳ್ಳಿ. ಇಟ್ ಈಸ್ ಡಿರೈವ್ಡ್. ಇಟ್ ಈಸ್ derived from the verb. It is derived from the verb comprehend. Derived from the word ಯಾವುದು? comprehend. ಈ comprehend ಅನ್ನೋ ಪದದಿಂದ ಇದನ್ನ ತೆಗೆದುಕೊಳ್ಳಲಾಗಿದೆ. It is derived from the verb comprehend. Next line. It means understanding the given passage with respect to the writers points of view. ಯಾರು ಬರೆದಿದ್ದಾರೆ ಅವರ ಸ್ಥಾನದಲ್ಲಿ ನಿಂತ್ಕೊಂಡು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವೇನಂತೀವಿ? ಕಾಂಪ್ರಿಹೆಂಡ್. ಆಯ್ತಾ? ನಿಮ್ಮ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಲೆವೆಲ್ ಪ್ಯಾರಾಗ್ರಾಫ್ಗಳು ಯಾವ ತರ ಕೊಡ್ತಾರೆ ಒಂದ್ ಸ್ವಲ್ಪ ಟ್ರೈ ಮಾಡಿ ನೋಡೋಣ. ಬರ್ಕೊಳ್ಳಿ, ಒಂದ್ ಸಣ್ಣ ಪ್ಯಾರಾಗ್ರಾಫ್ ಬರ್ಕೊಳ್ಳಿ. ಸ್ಮಾಲ್ ಪ್ಯಾರಾಗ್ರಾಫ್. ಒಂದೇ ಒಂದು ಕ್ವಶನ್ ಇರೋ ಪ್ಯಾರಾಗ್ರಾಫೇ ಕೊಡ್ತೀನಿ. ಬರ್ಕೊಳ್ಳಿ, ಚಿಕ್ಕದಾದ ಪ್ಯಾರಾಗ್ರಾಫ್. ಆಕ್ಸಿಡೆಂಟ್ಸ್, ಅಪಘಾತಗಳು. ಬರ್ಕೊಳ್ಳಿ ಸ್ನೇಹಿತರೆ. ಆಕ್ಸಿಡೆಂಟ್ಸ್, ACCIDENTS, accidents on the roads. Accidents on the roads can be prevented. PREVENTED. Accidents on the road can be prevented, comma, provided the quality of roads is improved. The quality of roads is improved, and the drivers are instructed. The drivers are instructed about
about the safety, SAFETY, SAFTY alladu, SAFETY, safety rules, which they must follow, for their THEIR, their own protection, full stop, last sentence. It is also necessary that the illumination, ILLUMINATION, illumination on the roads, the illumination on the roads is adequate, ADEQUATE, the illumination on the roads is adequate so as to prevent accidents at night, prevent accidents at night. ಸ್ವಲ್ಪ ಓದ್ ಕೇಳಿ ಪ್ಯಾರಾಗ್ರಾಫ್ ಏನ್ ಹೇಳುತ್ತೆ, ಕನ್ನಡದಲ್ಲಿ ನಿಮ್ಗೆ ಏನ್ ಅರ್ಥ ಆಯ್ತು, ಇಡೀ ವಾಕ್ಯದ ಸಾರಾಂಶ ನನಗೆ ಬೇಕು. ಇಂಥವು ದೊಡ್ಡ ಪ್ಯಾರಾಗ್ರಾಫ್ಸ್ ಕೇಳ್ತಾರೆ, ಇದು ಒಂದು ಚಿಕ್ಕ ಪ್ಯಾರಾಗ್ರಾಫ್, ಇದು ಸಣ್ಣದು. ಒಂದ ಕ್ವಶನ್ ಕೇಳ್ತೀನಿ ಅದ್ರ ಮ್ಯಾಗ. ಮೊದಲು ಕನ್ನಡದಲ್ಲಿ ಇದರ ಅರ್ಥ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ಆಕ್ಸಿಡೆಂಟ್ಸ್ ಆಗೋದಕ್ಕೆ ಏನೇನ್ ಕಾರಣಗಳದಾವೆ ಅಂತೇಳಿ ಕೊಟ್ಟಾನ. ಆಯ್ತು, ಅವನು ಹೇಗೆ ಸ್ಟಾರ್ಟ್ ಮಾಡಿದಾನೆ? ಮೊದಲನೇ ಲೈನ್ ಏನಿದೆ? 1 ಸೆಕೆಂಡ್ ಓದಿ ಅದು ಪ್ಲೀಸ್. ಆಕ್ಸಿಡೆಂಟ್ಸ್ ಆನ್ ದ ರೋಡ್ಸ್ ಕ್ಯಾನ್ ಬಿ ಪ್ರಿವೆಂಟೆಡ್ ಪ್ರೊವೈಡೆಡ್, ಅಂದ್ರೆ ಅಪಘಾತಗಳನ್ನು ತಡೆಯಬಹುದು. ಯಾವಾಗ? ರೋಡಿನ ಕ್ವಾಲಿಟಿ ಚಲೋ ಇರ್ಬೇಕು ಒಂದು. ಆಮೇಲೆ ಮುಂದೆ ಡ್ರೈವರ್ಸ್ ಆರ್ ಇನ್ಸ್ಟ್ರಕ್ಟೆಡ್ ಸೇಫ್ಟಿ ರೂಲ್ಸ್, ಅಂದ್ರೆ ಡ್ರೈವರ್ಸ್ಗೆ ಸೇಫ್ಟಿ ರೂಲ್ಸ್ ಬಗ್ಗೆ ಗೊತ್ತಿರ್ಬೇಕು. ಯಾವ್ದ್ರ ಬಗ್ಗೆ ಗೊತ್ತಿರ್ಬೇಕು? ಸೇಫ್ಟಿ ರೂಲ್ಸ್ ಗೊತ್ತಿರ್ಬೇಕು. ಪ್ರೊವೈಡೆಡ್, ಆಮೇಲೆ ಅವರು ಅದನ್ನ ಫಾಲೋ ಮಾಡಬೇಕು. ಆಮೇಲೆ ಅಲ್ಲಪ್ಪ, ಫಾಲೋ ಮಾಡ್ಬೇಕು, ಅದೇನು ಕೊಟ್ಟಲ್ಲ ಇನ್ನೊಂದು ಸೆಂಟೆನ್ಸ್ ಅಲ್ಲಿ. ದೇ ಮಸ್ಟ್ ಫಾಲೋ ಅಂತಾನೆ. ಯಾವ್ದಕ್ಕೆ? ಫಾರ್ ದೇರ್ ಓನ್ ಪ್ರೊಡಕ್ಷನ್ ಅಂತಾನೆ. ಅಂದ್ರೆ ಬೇರೆಯವ್ರಿಗೆ ಸಾಯಿಸೋದಿರ್ಲಿ, ತಾನ ಸಾಯ್ತಾರ ಮೊದಲ, ಅವರ ಪ್ರೊಡಕ್ಷನ್ಗೂ ಬೇಕು. ಆಯ್ತು, ಎರಡನೇ ಸೆಂಟೆನ್ಸ್ ಏನು ಹೇಳುತ್ತೆ? ಯಾವುದು?
ಹಾ, ಇಲ್ಯೂಮಿನೇಷನ್ ಅಂದ್ರೆ ಏನ್ರಿ? ಲೇಡೀಸ್ ಅಂಡ್ ಜೆಂಟಲ್ಮನ್, ಇಲ್ಯೂಮಿನೇಷನ್ ಈ ಹ್ಯಾಲೋಜಿನ್ ಲೈಟ್ಸ್ ಹಾಕೊಂಡ್ ಬರ್ತಾರಲ್ಲ, ಫುಲ್ ಫೋಕಸ್, ಕಣ್ಣಿಗೆ ಏನು ಕಾಣಂಗಿಲ್ಲ, ಸೈಡಿಗೆ ನಿಂತು ಬಿಡ್ತಾರ, ಸುಮ್ಮನೆ ಹೋಗಿ ಹೋಗೋಣ ನೀನೇ ಅಂತ ಬಿಟ್ಬಿಡಬೇಕು. ಅದ ಫೋಕಸ್ ನಾಗ ನೀವು ಫೋಕಸ್ ಹೊಡ್ಕೊಂಡು ಹೋದ್ರಿ, ಎಮ್ಮಿ ಗಿಮ್ಮಿ ಬಂತಂದ್ರೆ ಮುಗ್ದವ್ರು. ಎಮ್ಮಿ ಅಲ್ಲೇ ಇರ್ತೈತಿ, ನಾವು ಆ ಕಡೆ ಬಿದ್ದಿರ್ತೀವಿ. ಇಲ್ಯೂಮಿನೇಷನ್ ಅಂದ್ರೆ ಲೈಟ್, ಅದು ಭಯಂಕರ ಹೈ ಬೀಮ್ ಅಲ್ಲಿ ಬರ್ತಾರೆ ಇಲ್ಯೂಮಿನೇಷನ್. ಆಮೇಲೆ ಮುಂದೇನು ಕೊಡಾನೆ? ಆನ್ ದ ರೋಡ್ಸ್ ಈಸ್ ಅಡಿಕ್ವೇಟ್ ಅಂದ್ರೆ ಎಷ್ಟು ಬೇಕು ಅಷ್ಟೇ ಲೈಟ್ ಇರ್ಬೇಕು. ಏಕದಮ್ ಫೋಕಸ್ ಕೊಟ್ಕೊಂಡು ಹೋದ್ರಿ ಅಂದ್ರೆ ನಿಮಗ್ ಕಾಣಿಸ್ತದ, ಪಾಪ ಮುಂದೆ ಬರುವಂಗ ಪ್ರಾಣ ಹೋದಂಗ ಆಕೈತೆ ಅಂತ ಹೇಳಕತ್ತ. ನೋಡೋಣ, ಇಂಥವು ಸಣ್ಣ ಪುಟ್ಟ ಪ್ಯಾರಾಗ್ರಾಫ್ ನಾವು ಡಿಸ್ಕಸ್ ಮಾಡ್ತಾ 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 ದೊಡ್ಡ ಪ್ಯಾರಾಗ್ರಾಫ್ಸಿಗೆ ಹೋಗ್ಬೇಕು. ಆ ದೊಡ್ಡ ಪ್ಯಾರಾಗ್ರಾಫ್ಸ್ ನ ರೆಡಿ ಮಾಡಿಸ್ತೀನಿ, ಅಲ್ಲಿ ಕೊಡ್ತೀನಿ ನಿಮ್ ಕೈಯಾಗ, ಓದಿ ನೀವು ಆನ್ಸರ್ ಮಾಡ್ಬೇಕು, ನನ್ನ ಜೊತೆಗೆ ಡಿಸ್ಕಸ್ ಮಾಡ್ಬೇಕು. ಆಮೇಲೆ ಮುಂದೆ ಈಗ ಸ್ಯಾಂಪಲ್ ಇರ್ಲಿ ನಡುವೆ, ಆಯ್ತಾ? ನಾಳೆ ಬಂದ ತಕ್ಷಣ ಇವುಗಳ ಬಗ್ಗೆ ಮುಗಿಸ್ಬೇಕು. ಮೊದಲು ಯಾವುದು? ಈ ವಿಲ್ಲು, ಶಾಲು, ವುಡ್, ಕುಡ್ ಬರ್ಕೊಂಡಿದ್ದೀರಾ. ಆಮೇಲೆ ಅದ್ರ ಬಗ್ಗೆ ಒಂದು 4 ಕ್ವಶನ್ ಕೊಡ್ತೀನಿ, ನೀವು ಆನ್ಸರ್ ಮಾಡ್ಬೇಕು. ನೆಕ್ಸ್ಟ್ ಏನದಾವು ಅವನ್ನ ಡಿಸ್ಕಸ್ ಮಾಡಿ.